ದಾತ್ರಿ ಆಸ್ಪತ್ರೆಯಿಂದ ಕೆಲಸ ಮುಗಿಸಿ ಮನೆ ಬಾಗಿಲ ಬಳಿಯಿಂದಲೇ ಅಮ್ಮ ಎಂದು ಕೂಗುತ್ತಲೇ ಒಳಗೆ ಬಂದಳು. ಫ್ರೆಶ್ ಆಗಿ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಂಡಾಗ ನಳಿನಿ 2 ಕಪ್ ಕಾಫಿ ರೆಡಿ ಮಾಡಿ ತಂದು ಒಂದು ಮಗಳಿಗೆ ಕೊಟ್ಟು ತಾನು ತೆಗೆದುಕೊಂಡು ಇವಾಗ ನಿನ್ನ ಆಸ್ಪತ್ರೆ ಕತೆ ಹೇಳು ಎಂದರು. ಆಗ ದಾತ್ರಿ, ನಿನಗೆ ಹೇಗೆ ಗೊತ್ತು ನಾನು ಏನು ಹೇಳ್ಬೇಕೆಂದುಕೊಂಡಿದ್ದೆ ಎಂದಾಗ ನಳಿನಿ, ನೀನು ಬಾಗಿಲ ಬಳಿಯಿಂದ ಕಿರ್ಚಿಕೊಳ್ಳುವಾಗಲೇ ಗೊತ್ತಾಗಿದೆ, ಬೇಗ ಹೇಳು ಎಂದು ಮಗಳ ಕೆನ್ನೆ ಎಂದಿದ್ರು. ಆಗ ದಾತ್ರಿ, ಏನಂದ್ರೆ ಇವತ್ತು ನಿನ್ನ ಮಗಳನ್ನ ಆಸ್ಪತ್ರೆಯಲ್ಲಿ ಎಲ್ಲರೂ ಹೊಗಳಿ ಹಠಕ್ಕೇರಿಸಿದ್ರು. ಒಬ್ಬ ಪೇಷಂಟ್ಗೆ ರಕ್ತ ಎಲ್ಲೂ ಸಿಗದೇ ಇದ್ದಾಗ ನಾನ್ ಕೊಟ್ಟೆ. ಆ ಹುಡುಗನ ತಂದೆ ತಾಯಿಯ ರಕ್ತ ಕೂಡ ಒಂದೇ ಗ್ರೂಪ್ ಅಲ್ಲಮ್ಮ, ಯಾಕೆಂದ್ರೆ ಅವನು ಅವರ ದತ್ತು ಮಗ ಅಂತೆ ಎಂದು ಹೇಳಿದಾಗ ನಳಿನಿ, ಒಳ್ಳೆ ಕೆಲಸ ಮಾಡ್ಬೇಕಂದ, ಇನ್ನೊಂದು ವರ್ಷದಲ್ಲಿ ನೀನ್ ಕೂಡ ಡಾಕ್ಟರ್ ಆಗೋಳೆ ಅಲ್ವಾ ಎಂದು ಅವಳನ್ನೊಮ್ಮೆ ತಬ್ಬಿ ಮುದ್ದಿಸಿ ಅಡುಗೆ ಮನೆಗೆ ಹೋದ್ರು. ದಾತ್ರಿ MBBS ಕೊನೆಯ ವರ್ಷದಲ್ಲಿದ್ದಳು. ಅಮ್ಮನಿಗೆ ಕಷ್ಟ ಕೊಡದೆ ಮೆರಿಟ್ ಸೀಟ್ ಪಡೆದು ಮೆಡಿಕಲ್ ಕಾಲೇಜ್ ಸೇರಿದಳು. ಒಮ್ಮೆ ನೋಡಿದ್ರೆ ಮತ್ತೆ ನೋಡ್ಬೇಕೆನ್ನುವ ರೂಪವಂತೆ ದಾತ್ರಿಗೆ ಅಮ್ಮನೇ ಪ್ರಪಂಚ. ನಳಿನಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ರು ಸರಳವಾಗಿ ಒಂದು ಸಣ್ಣದಾದ ಸ್ವಂತ ಮನೆಯಲ್ಲಿ ಚೊಕ್ಕವಾಗಿ ಜೀವನ ಮಾಡ್ತಿದ್ರು. ಮನೆ ಹಾಗೂ ಆಫೀಸ್ ಎರಡನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ರು. ಮರುದಿನ ಬೆಳಗ್ಗೆ ಆಸ್ಪತ್ರೆಗೆ ಬಂದವಳೆ ದಾತ್ರಿ ಮೊದಲು ಮಾಡಿದ ಕೆಲಸ ಅವಳು ರಕ್ತ ನೀಡಿದ್ದ ಹುಡುಗನಿಗೆ ಪ್ರಜ್ಞೆ ಬಂದಿದೆಯಾ ಎಂದು ನೋಡಿದ್ದು. ಅವಳ ಸೀನಿಯರ್ ಡಾಕ್ಟರ್ ತೊಂದರೆ ಏನೂ ಇಲ್ಲವೆಂದು ಹಿಂದಿನ ದಿನವೇ ಹೇಳಿದ್ರು. ಅವನನ್ನು ಒಮ್ಮೆ ನೋಡಿ ತನ್ನ ಕೆಲಸದಲ್ಲಿ ಬ್ಯುಸಿಯಾದಳು. ಮಧ್ಯಾಹ್ನ ಊಟ ಮಾಡಿ ಕೈ ತೊಳೆತಿರುವಾಗ ಅವಳ ಫ್ರೆಂಡ್ ಆ ಹುಡುಗನಿಗೆ ಪ್ರಜ್ಞೆ ಬಂದಿರುವುದಾಗಿ ಹೇಳಿದಾಗ ಆತನನ್ನು ನೋಡಲು ಓಡಿ ಹೋದಳು. ಆಗ್ಲೇ ಡಾಕ್ಟರ್ ಬಂದು ಚೆಕ್ ಮಾಡಿ ಮೆಡಿಸಿನ್ ಬರ್ಕೊಡ್ತಾ ಇದ್ರು. ಅಲ್ಲೇ ಇವಳು ಇದ್ದಿದ್ದನ್ನ ನೋಡಿ ಡಾಕ್ಟರ್, ದಾತ್ರಿ ಈ ಮೆಡಿಸಿನ್ ಡೀಟೇಲ್ಸ್ ಎಲ್ಲ ನೀನೇ ಹೇಳು ಅವರಿಗೆ, ಹಾಗೆ 2-3 ದಿನ ಅಬ್ಸರ್ವೇಷನ್ ಮಾಡಿ ಡಿಸ್ಚಾರ್ಜ್ ಮಾಡ್ಬೋದು, ತಲೆಗೆ ಅಂತ ಪೆಟ್ಟೇನೂ ಆಗಿಲ್ಲ, ರಿಪೋರ್ಟ್ ಬರಲಿ, ಲೆಟ್ ಅಸ್ ಸಿ ಎಂದು ಹೇಳಿ ಹೋದ್ರು. ಅವನ ಅಮ್ಮ ದಾತ್ರಿಗೆ, ನಿನ್ನಿಂದ ನನ್ನ ಮಗ ಬದುಕಿದ, ನಿನಗೆ ನಾವೆಲ್ಲರೂ ಋಣಿ ಕಣಮ ಎಂದಾಗ ನನ್ನ ಕರ್ತವ್ಯ ನಾನು ಮಾಡಿದೆ, ಮಗನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಹೇಳಿ ಮೆಡಿಸಿನ್ ಬಗ್ಗೆ ಎಲ್ಲ ಬರೆದು ಕೊಟ್ಟು ಇನ್ನೇನು ಹೊರಡ್ಬೇಕೆನ್ನುವಾಗ ಆ ಹುಡುಗ ಅವಳ ಕೈ ಹಿಡಿದು ತುಂಬಾ ಥ್ಯಾಂಕ್ಸ್ ಅಕ್ಕ ಎಂದ. ಅವನ ಮಾತು ಕೇಳಿ ಅವಳಿಗೆ ಸಂತೋಷವಾಯಿತು. ಟೇಕ್ ಕೇರ್ ಎಂದು ಅವನ ಕೆನ್ನೆ ತಟ್ಟಿ ವಾರ್ಡ್ನಿಂದ ಹೊರಬಂದಳು. ಮನೆಗೆ ಬಂದು ಅಮ್ಮನ ಹತ್ತಿರ ಎಲ್ಲಾ ವಿಷಯ ಹೇಳಿದಾಗ ಅವರು, ಆ ಹುಡುಗನಿಗೆ ಅಕ್ಕ ತಂಗಿ ಯಾರು ಇಲ್ವೇನು, ಅದಕ್ಕೆ ಖುಷಿಯಿಂದಾಗಿ ಹೇಳಿರ್ತಾನೆ, ಅದು ಅಲ್ಲದೆ ನೀನೇ ಅಲ್ಲಿ ರಕ್ತ ಕೊಟ್ಟಿದ್ದು ಅಂತ ಗೊತ್ತಾಗಿದೆ ಅನ್ಸುತ್ತೆ, ಏನಾದ್ರೂ ಆಗಿರ್ಲಿ ನನ್ನ ರಾಜಕುಮಾರಿ ಸಂತೋಷವಾಗಿದ್ರಾಯ್ತು ಎಂದರು ನಳಿನಿ. ಹೀಗೆ ಅಮ್ಮ ಮಗಳು ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಒಂದಿನ ನಳಿನಿಗೆ ಬೇಗ ಆಫೀಸ್ ಕೆಲಸ ಮುಗಿಸಿ ಮಗಳ ಆಸ್ಪತ್ರೆ ಕಡೆ ಹೋದ್ರು. ಅವರು ಒಮ್ಮೊಮ್ಮೆ ಅಲ್ಲಿಗೆ ಹೋಗ್ತಾ ಇದ್ದರಿಂದ ಅವಳ ಗೆಳತಿಯರೆಲ್ಲರೂ ಪರಿಚಯವಾಗಿದ್ರು. ದಾತ್ರಿಯ ಕೆಲಸವು ಮುಗಿಯುವ ಸಮಯವಾಗಿತ್ತು. ಅವಳು ಬಂದವಳೆ ಅಮ್ಮನನ್ನ ನೋಡಿ ಸೀದಾ ಆ ಹುಡುಗನ ಬಳಿ ಕರೆದುಕೊಂಡು ಹೋಗಿ ಅವನಿಗೆ ಅವನ ಅಪ್ಪ ಅಮ್ಮನಿಗೆ ನಳಿನಿಯನ್ನ ತನ್ನಮ್ಮನೆಂದು ಪರಿಚಯಿಸಿದಳು. ಅವರು ಪ್ರತಿಯಾಗಿ ನಮಸ್ಕಾರ ಎನ್ನಲು ಹೋದವರಿಗೆ ಒಂದು ಕ್ಷಣ ಏನು ಹೇಳಲು ತೋಚದೆ ಸುಮ್ಮನೆ ನಿಂತರು. ತಕ್ಷಣವೇ ಸಾವರಿಸಿಕೊಂಡು ಚುಟುಕಾಗಿ ಮಾತಾಡಿ ದಾತ್ರಿಯನ್ನ ಹೊರಡಿಸಿಕೊಂಡು ಬೇಗ ಮನೆಗೆ ಹೊರಟ್ಬಿಟ್ರು. ಅಮ್ಮನ ಈ ವರ್ತನೆ ಮಗಳಿಗೆ ಹೊಸದಾಗಿತ್ತು. ಅವರೇ ಹೇಳೋವರೆಗೂ ಏನು ಕೇಳಬಾರ್ದೆಂದುಕೊಂಡಳು. ಮನೆಗೆ ಬಂದ ತಕ್ಷಣ ಮಾಮೂಲಿಯಾಗಿ ಇಬ್ಬರೂ ಸೇರಿ ಅಡ್ಗೆ ಮಾಡಿ ಊಟ ಮಾಡಿ ಮಲಗಿದ್ರು. ಸ್ವಲ್ಪ ಸಮಯದಲ್ಲಿ ದಾತ್ರಿ ನಿದ್ದೆಗೆ ಜಾರಿದಳು. ಆದ್ರೆ ನಳಿನಿ ಆದ ಆಘಾತದಿಂದ ನಿದ್ದೆ ಮಾಡಲು ಹೇಗೆ ಸಾಧ್ಯ? ಯಾರನ್ನ ತಾನು ಜೀವನದಲ್ಲಿ ಮತ್ತೊಮ್ಮೆ ನೋಡಬಾರ್ದೆಂದು ಅಂದುಕೊಂಡಿದ್ದರು ಅವರು ಕಣ್ಣೆದುರೇ ಇದ್ರು. ಅದು ಅವರ ಹೆಂಡತಿ ಮಗನೊಡನೆ. ಬೇಡ ಬೇಡ ಎಂದರೂ ತನ್ನ ಜೀವನದ ಹಿಂದಿನ ನೆನಪು ಒಂದರ ಹಿಂದೆ ಒಂದು ಬರತೊಡಗಿತು. ವಿಶ್ವನಾಥಯ್ಯ ಹಾಗೂ ಮೀನಾಕ್ಷಿ ದಂಪತಿಗಳ ಕೊನೆಯ ಹಾಗೂ ಮುದ್ದಿನ ಮಗಳೇ ನಳಿನಿ. ಅವಳಿಗೆ ಒಬ್ಬಳು ಅಕ್ಕ ಮತ್ತು ಒಬ್ಬ ಅಣ್ಣ. ಅವರಿಬ್ಬರಿಗೂ ಮದುವೆ ಆಗಿತ್ತು. ಇವಳೇ ಕೊನೆಯವಳಾಗಿದ್ದರಿಂದ ಎಲ್ಲರಿಗೂ ಪ್ರಾಣ. ಅವಳಿಗೂ ಅಣ್ಣ ಅಕ್ಕ ಎಂದ್ರೆ ಜೀವ. ಮಕ್ಕಳಿಗೆ ಯಾವುದೇ ಕೊರತೆ ಬರದಂತೆ ನೋಡಿಕೊಳ್ತಾ ಇದ್ರು. ವಿಶ್ವನಾಥಯ್ಯನವರಿಗೆ ಚಿಕ್ಕಮಗಳೂರಿನಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಕೆಲಸದ ಜೊತೆಗೆ 2 ಎಕರೆ ಒಳ್ಳೆಯ ಜಮೀನಿತ್ತು. ಹಾಗಾಗಿ ಸ್ವಂತ ಮನೆ ಜೊತೆ ಎಲ್ಲ ಅನುಕೂಲತೆ ಇತ್ತು. ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಿದ್ರು. ಮಗ ಕಿಶೋರ್ ಓದ್ ಮುಗಿಸಿ ಊರಿನಲ್ಲೇ ಸ್ವಂತ ಕಂಪ್ಯೂಟರ್ ಸೆಂಟರ್ ಮಾಡ್ಕೊಂಡಿದ್ದ. ಮಗಳು ರೋಹಿಣಿ BA ಮಾಡಿ ಸ್ಕೂಲಿನಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಳು. 2 ವರ್ಷದಲ್ಲೇ ರೋಹಿಣಿ ಹಾಗೂ ಕಿಶೋರ್ನಿಗೆ ಮದುವೆ ಮಾಡಿದ್ರು. ನಳಿನಿ ಆಗಿನ್ನು PUC ಮುಗಿಸಿ BBA ಮಾಡ್ತಾ ಇದ್ದಳು. ಓದುವುದರಲ್ಲಿ ಜಾಣಿಯಾಗಿದ್ದ ಅವಳು ಎಲ್ಲರಿಗೂ ಅಚ್ಚುಮೆಚ್ಚು. ಅವಳ ಓದು ಮುಗಿಯುತ್ತಿದ್ದಂತೆ ಮದುವೆ ಮಾಡಲು ಯೋಚಿಸಿದಾಗ ನಳಿನಿ ಹಠ ಹಿಡಿದು MCom ಮಾಡಬೇಕು, ನಂತರವೇ ಮದುವೆ ಎಂದು ಎಲ್ಲರನ್ನೂ ಒಪ್ಪಿಸಿದಳು. ನಳಿನಿಯ ಓದು ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತಿತ್ತು. ರೋಹಿಣಿಗೆ ಒಂದು ಹೆಣ್ಣು ಹಾಗೂ ಗಂಡು ಮಕ್ಕಳಿದ್ರು. ಅಣ್ಣ ಕಿಶೋರನಿಗೆ ಒಬ್ಬನೇ ಮಗ. ಅಂತೂ ನಳಿನಿ ಪ್ರಥಮ ದರ್ಜೆಯಲ್ಲೇ MCom ಪಾಸ್ ಆಗಿ ಅವಳು PUC ಓದಿದ ಕಾಲೇಜಿನಲ್ಲೇ ಅಧ್ಯಾಪಕಿಯಾಗಿ ಕೆಲಸಕ್ಕೆ ಸೇರಿಕೊಂಡಳು. ಮನೆಯಲ್ಲಿ ಆಗ್ಲೇ ವರಾನ್ವೇಷಣೆ ಆರಂಭವಾಗಿತ್ತು. ಒಂದು ಹೊಂದಿಕೆ ಆದ್ರೆ ಇನ್ನೊಂದು ಹೊಂದಿಕೆ ಆಗದೆ ಯಾವ ಹುಡುಗನ ಜಾತಕವೂ ನಳಿನಿಗೆ ಸರಿಯಾಗಿ ಹೊಂದಿರಲಿಲ್ಲ. ಅವಳು ಕೆಲಸಕ್ಕೆ ಸೇರಿ 1 ವರ್ಷದ ನಂತರ ಜಾತಕ ಒಂದು ಎಲ್ಲಾ ರೀತಿಯಲ್ಲೂ ಕೂಡಿ ಬಂದಿತ್ತು. ಹುಡುಗನು ನೋಡಲು ಚೆನ್ನಾಗಿದ್ದ. ಹೆಸರು ಸದಾನಂದ. ಹಾಸನದ ಬ್ಯಾಂಕ್ ಒಂದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ತಂದೆ ತಾಯಿ ಹಾಗೂ ತಂಗಿಯೊಂದಿಗೆ ಸ್ವಂತ ಮನೆಯಲ್ಲಿ ವಾಸ ಮಾಡ್ತಿದ್ರು. ವಿಶ್ವನಾಥಯ್ಯನವರು ತಮಗೆ ತಿಳಿದವರ ಬಳಿ ಎಲ್ಲ ವಿಚಾರಿಸಿದಾಗ ಒಳ್ಳೆಯ ಮನೆತನವೆಂದು ತಿಳಿದು ನಳಿನಿಗೆ ಹುಡುಗನ ಫೋಟೋ ತೋರಿಸಿ ಅವಳ ಒಪ್ಪಿಗೆ ಪಡೆದ್ರು. ಹೆಣ್ಣು ನೋಡುವ ಶಾಸ್ತ್ರ ಅವರ ಮನೆಯಲ್ಲೇ ಸರಳವಾಗಿ
ನಡೆಯಿತು. ಹುಡುಗ ಹುಡುಗಿ ಇಬ್ಬರು ಪ್ರತ್ಯೇಕವಾಗಿ ಮಾತಾಡಿ ತಮ್ಮ ಒಪ್ಪಿಗೆ ತಿಳಿಸಿದ್ರು. ನಂತರ ಶುಭ ಮುಹೂರ್ತದಲ್ಲಿ ಹಿರಿಯರೆಲ್ಲರ ಸಮ್ಮುಖದಲ್ಲಿ ನಳಿನಿ ಸದಾನಂದನ ಮದುವೆ ಅದ್ದೂರಿಯಾಗಿ ನಡೆಯಿತು. ನಳಿನಿ ನವವಧುವಾಗಿ ಸದಾನಂದನ ಮನೆ ಮನಸ್ಸನ್ನ ಬೆಳಗಿದಳು. ಮನೆಯ ಮೆಚ್ಚಿನ ಸೊಸೆಯಾದಳು. ಸದಾನಂದನ ತಂದೆ ರಾಮಕೃಷ್ಣ, ತಾಯಿ ಜಾನಕಿ ಹಾಗೂ ತಂಗಿ ಸುಮ. ಅವರಿಗೆ ಹಾಸನದಲ್ಲಿ ಒಂದು ಅಂಗಡಿ ಹಾಗೂ 4 ಎಕರೆ ತೆಂಗಿನ ತೋಟವಿತ್ತು. ಮನೆ ಕಡೆ ಅನುಕೂಲಸ್ಥರಾಗಿದ್ದರು. ಸುಮ ಅಲ್ಲೇ ಹತ್ತಿರದ ಕಾಲೇಜಿನಲ್ಲಿ BSc 2ನೇ ವರ್ಷ ಓದ್ತಿದ್ದಳು. ನಳಿನಿಗೆ ಮನೆಯಲ್ಲಿ ಸುಮ್ಮನೆ ಇರುವ ಬದಲು ಕೆಲಸಕ್ಕೆ ಹೋಗುವುದಾಗಿ ಗಂಡನ ಬಳಿ ಕೇಳಿದಾಗ ಸದಾನಂದ ಒಪ್ಪಿಗೆ ನೀಡಿದ. ಮನೆಯವ್ರಿಗೂ ಹೇಳಿದಾಗ ಎಲ್ಲರೂ ನಿನ್ನ ಇಷ್ಟವೆಂದರು. ಸುಮ ಹೋಗುತ್ತಿದ್ದ ಕಾಲೇಜಿನಲ್ಲೇ PUC ವಿಭಾಗಕ್ಕೆ ಅಧ್ಯಾಪಕಿಯಾಗಿ ಆಯ್ಕೆಯಾದಳು. ಈ ಎಲ್ಲ ಸಂತೋಷದ ನಡುವೆ 2 ವರ್ಷಗಳು ಹೇಗೆ ಕಳೆಯಿತೆಂದು ನಳಿನಿಗೆ ತಿಳಿದಿಲ್ಲ. ನಳಿನಿ ಕಾಲೇಜಿನಲ್ಲಿ ಹಾಗೂ ಮನೆಯಲ್ಲಿ ಚೆನ್ನಾಗಿ ಹೊಂದಿಕೊಂಡಿದ್ದಳು. ಸುಮ ಅಂತೂ ಯಾವಾಗಲೂ ಅದಕ್ಕೆ ಅಂತ ಅವಳ ಜೊತೆ ಇರ್ತಿದ್ದಳು. ರಾಮಕೃಷ್ಣರ ಹತ್ತಿರದ ಸಂಬಂಧಿಕರ ಮನೆಯ ಒಂದು ಕಾರ್ಯಕ್ರಮಕ್ಕೆ ಮನೆಯವರೆಲ್ಲರೂ ಹೋಗಿದ್ರು. ಆಗ ಅಲ್ಲಿ ನಳಿನಿಯನ್ನ ಎಲ್ಲರೂ ಪರಿಚಯ ಮಾಡಿಕೊಂಡು ಮಾತಾಡಿಸಿದ್ರು. ಮಾತಿನ ನಡುವೆ ಯಾರೋ ಮದುವೆಯಾಗಿ 2 ವರ್ಷವಾಯ್ತಲ್ಲ, ಇನ್ನೂ ವಿಶೇಷ ಏನಿಲ್ವಾ ಎಂದು ಜಾನಕಿ ಅವರೊಡನೆ ಕೇಳಿದರು. ಆಗ ಅವರು ಇನ್ನೂ ಆ ಭಾಗ್ಯ ಬಂದಿಲ್ಲ ಎಂದಾಗ, ಇನ್ನು ಯಾವುದಕ್ಕೆ ಕಾಯಬೇಕು, ಸೊಸೆಗೆ ಒಂದು ಮೊಮ್ಮಗು ಕೊಡೋಕೆ ಹೇಳಿ ಎಂದರು. ಇದಾದ ನಂತರ ಜಾನಕಿ ಅವರಿಗೆ ಮೊಮ್ಮಗುವಿನ ಬಯಕೆ ಜಾಸ್ತಿ ಆಯಿತು. ನಳಿನಿಗೆ ಸೂಕ್ಷ್ಮವಾಗಿ ಈ ವಿಷಯವನ್ನು ಹೇಳಿದರು. ಅವಳು ಕೂಡ ಅತ್ತೆಯ ಮಾತಿಗೆ ಸಮ್ಮತಿಸಿದಳು. ಆದರೆ ದೇವರು ಯಾಕೋ ಅವಳ ಈ ಆಸೆಯನ್ನು ಬೇಗನೆ ಈಡೇರಿಸಲೇ ಇಲ್ಲ. ಗಂಡ ಹೆಂಡತಿ ಇಬ್ಬರು ವೈದ್ಯರ ಬಳಿ ಚಿಕಿತ್ಸೆ ತೆಗೆದುಕೊಳ್ಳತೊಡಗಿದ್ರು. ಗರ್ಭಕೋಶ ದುರ್ಬಲವಾಗಿರುವುದರಿಂದ 1 ವರ್ಷ ಚಿಕಿತ್ಸೆ ತೆಗೆದುಕೊಳ್ಳಲು ಹೇಳಿದರು. 1 ವರ್ಷದ ಚಿಕಿತ್ಸೆಯ ನಂತರ ನಳಿನಿಯ ಮಡಿಲು ತುಂಬುವ ಸೂಚನೆಗಳು ಕಂಡುಬಂದಿತು. ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆಂದು ವೈದ್ಯರು ಹೇಳಿದಾಗ ಮನೆಯವರ ಸಂತೋಷ ಏಳುತ್ತಿರದಾಗಿತ್ತು. 5 ತಿಂಗಳು ತುಂಬುವವರೆಗೂ ಕೆಲಸ ಮಾಡಿ ಮತ್ತೆ ರಾಜೀನಾಮೆ ನೀಡಿದಳು. ಎಲ್ಲರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ತಿದ್ರು. ತವರು ಮನೆಯವರು ಬಂದು ಸೀಮಂತ ಮಾಡಿ ಮನೆಗೆ ಕರೆದುಕೊಂಡು ಹೋದ್ರು. ಚಿಕ್ಕಮಗಳೂರೇನು ಹಾಸನದಿಂದ ದೂರ ಇರದ ಕಾರಣ ಸದಾನಂದ ರಜೆ ಇರುವಾಗ ಹೋಗಿ ನಳಿನಿಯನ್ನ ನೋಡಿಕೊಂಡು ಬರ್ತಿದ್ದ. ತವರು ಮನೆಯಲ್ಲಿ ನಳಿನಿಯು ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ಅಣ್ಣನ ಮಗ ರಾಕೇಶ್ ಜೊತೆಗೆ ಸಂತಸದಿಂದ ಇದ್ದಳು. ದಿನ ತುಂಬಿ ನಳಿನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಮಗು ಅವಳಂತೆಯೇ ಮುದ್ದಾಗಿತ್ತು. ಆದರೆ ನಳಿನಿಗೆ ಇನ್ನೊಂದು ಮಗು ಆಗುವುದು ಕಷ್ಟ ಎಂದು ಡಾಕ್ಟರ್ ತಾಯಿ ಮನೆಯವರ ಬಳಿ ಹೇಳಿದ್ದು ಅವಳಿಗೆ ಕೇಳಿಸಿತ್ತು. ಆದರೂ ಈಗ ಬಂದಿರುವ ಸಂತೋಷದ ಸಮಯದಿದ್ರೂ ಅವಳಿಗೆ ಏನು ಅನ್ನಿಸ್ಲಿಲ್ಲ. ಗಂಡನ ಮನೆಯವರೆಲ್ಲರೂ ಬಂದು ಮಗುವನ್ನ ನೋಡಿಕೊಂಡು ಹೋದ್ರು. ಸುಮಾಗಂತೂ ಮಗುವನ್ನ ಬಿಟ್ಟು ಹೋಗಲು ಮನಸ್ಸೇ ಇರಲಿಲ್ಲ. ಆದರೆ ಜಾನಕಿಯವರು ಯಾಕೋ ಮೊದಲಿನಂತೆ ಮಾತಾಡಿಲ್ಲವೆಂದೆನಿಸಿ ನಳಿನಿ ಸದಾನಂದನನ್ನ ಕೇಳಿದಾಗ ಅವನು, ಅಮ್ಮ ನಿನಗೆ ಗಂಡು ಮಗು ಆಗುತ್ತದೆ ಅಂದ್ಕೊಂಡಿದ್ರು, ಹೆಣ್ಣು ಮಗುವಾಗಿದ್ದಕ್ಕೆ ಸ್ವಲ್ಪ ಬೇಜಾರು, ಸರಿ ಹೋಗುತ್ತದೆ ಎಂದು ಸಮಾಧಾನಿಸಿದನು. ಮಗುವಿಗೆ 3 ತಿಂಗಳು ತುಂಬಿದ ನಂತರ ಧನ್ವಿ ಎಂದು ನಾಮಕರಣ ಮಾಡಿ ಗಂಡನ ಮನೆಗೆ ಕರೆದುಕೊಂಡು ಹೋದ್ರು. ಸದಾನಂದ ಮಗುವಿಗೆ ದಿನಕ್ಕೆ ಒಂದೊಂದು ಆಟಿಕೆ ಗೊಂಬೆಗಳನ್ನ ತರ್ತಾ ಇದ್ದ. ಒಂದಿನ ಸದಾನಂದ ಬ್ಯಾಂಕ್ ಕೆಲಸದ ಮೇಲೆ 2 ದಿನ ಬೆಂಗಳೂರಿಗೆ ಹೋಗಿದ್ದ. ರಾಮಕೃಷ್ಣರು ಕೂಡ ಮನೆಯಲ್ಲಿ ಇರಲಿಲ್ಲ. ಆಗ ಮಗುವಿಗೆ ಹಿಡ್ಕಿದ್ದಂತೆ ಮೈ ಬಿಸಿಯಾಯಿತು. ಔಷಧಿ ಹಾಕಿದ್ರೂ ಪೂರ್ತಿ ವಾಸಿಯಾಗಲಿಲ್ಲ. ಆಗ ನಳಿನಿಗೆ ಗಾಬರಿಯಾಗಿ ಜಾನಕಿಯವರಿಗೆ ಹೇಳಿದಳು. ಅವರು ಇದಕ್ಕೆಲ್ಲ ಹೆದರಬಾರ್ದು, ಏನಾಗಲ್ಲ, ಅದೇ ಔಷಧಿಯನ್ನ ಮತ್ತೆ ಮತ್ತೆ ಹಾಕು, ಈಗ ರಾತ್ರಿ ಆಗಿದೆ, ಕಡಿಮೆ ಆಗದೆ ಇದ್ರೆ ಬೆಳಗ್ಗೆ ಹೋಗೋಣ ಎಂದು ಹೇಳಿ ಮಲಗಲು ಹೋದ್ರು. ನಳಿನಿಗೆ ಏನು ಮಾಡಿದ್ರೂ ನಿದ್ರೆ ಬರಲಿಲ್ಲ. ಮಗುವಿನ ಹಣೆ ಮುಟ್ಟಿ ನೋಡುತ್ತಲೇ ಇದ್ದಳು. ಮನಸ್ಸಿನಲ್ಲಿ ಯಾಕೋ ತುಂಬಾ ಆತಂಕವಾಗ್ತಿತ್ತು. ಬೆಳಗ್ಗೆ ಹಾಕೋರ್ಗೂ ಹೇಗೋ ಕಾದು ಅತ್ತೆಗೆ ಹೇಳಿ ಮಗುವನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೊರಟೇ ಬಿಟ್ಟಳು. ಅಲ್ಲಿ ಮಗುವನ್ನ ಪರೀಕ್ಷಿಸಿದ ವೈದ್ಯರು, ಇಷ್ಟು ಜ್ವರವಿರುವ ಮಗುವನ್ನ ರಾತ್ರಿಯೇ ಕರೆದುಕೊಂಡು ಬರುವುದು ಬಿಟ್ಟು ಈಗ ಬಂದಿದ್ದೀರಲ್ಲ, ನೋಡೋಣ, ಡ್ರಿಪ್ ಹಾಕ್ತೀನಿ, ರಕ್ತ ಪರೀಕ್ಷೆ ಮಾಡಬೇಕು, ರಿಪೋರ್ಟ್ ಬಂದ ನಂತರ ಏನೆಂದು ತಿಳಿಯುತ್ತದೆ ಎಂದರು. ನಳಿನಿಗೆ ದಿಕ್ಕೆ ತೋಚದೆ ಸದಾನಂದನಿಗೆ ತಾಯಿ ಮನೆಗೆ ಫೋನ್ ಮಾಡಿ ತಕ್ಷಣವೇ ಬರಲು ಹೇಳಿದಳು. ಎಲ್ಲರೂ ಬಂದಾಗ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ಆದರೆ ಮಗುವಿನ ಸ್ಥಿತಿ ಹದಗೆಡುತ್ತಲೇ ಇತ್ತು. 2 ದಿನ ಕಳೆದರೂ ಯಾವುದೇ ಸುಧಾರಣೆಯಾಗದೆ ಮಗುವನ್ನ ಉಳಿಸಿಕೊಳ್ಳಲು ವಿಫಲರಾದರು. ನಳಿನಿಗೆ ವಿಷಯ ತಿಳಿಯುತ್ತಿದ್ದಂತೆಯೇ ಪ್ರಜ್ಞೆ ತಪ್ಪಿ ಅಲ್ಲಿಯೇ ಕುಸಿದಳು. ಡಾಕ್ಟರ್ ಬಂದು ಅವಳನ್ನು ವಾರ್ಡಿಗೆ ಕರೆದುಕೊಂಡು ಚಿಕಿತ್ಸೆ ನೀಡಿದರು. ಸಂಜೆ ವೇಳೆಗೆ ಅವಳು ಸ್ವಲ್ಪ ಸುಧಾರಿಸಿಕೊಂಡಳು. ಸದಾನಂದ ಮಗುವಿನ ಅಂತ್ಯಕ್ರಿಯೆ ಮಾಡಿ ಅವಳನ್ನು ಮನೆಗೆ ಕರೆದುಕೊಂಡು ಹೋದನು. ಮನೆಗೆ ಬಂದವಳು ಯಾವಾಗಲೂ ಮಂಕಾಗ್ತಿದ್ದಳು. ಯಾರೊಡನೆಯೂ ಮಾತಾಡ್ತಿರಲಿಲ್ಲ. ಎಲ್ಲರ ಬಲವಂತಕ್ಕೆ ಊಟದ ಶಾಸ್ತ್ರ ಮಾಡ್ತಿದ್ದಳು. ಅವಳ ಈ ಪರಿಸ್ಥಿತಿಯನ್ನು ನೋಡಿ ಸದಾನಂದ ನಳಿನಿಯನ್ನ ಸ್ವಲ್ಪ ದಿನ ತಾಯಿ ಮನೆಯಲ್ಲಿರುವಂತೆ ಹೇಳಿ ಬಿಟ್ಟು ಬಂದನು. ಅಲ್ಲಿ ಅಮ್ಮ ಅತ್ತಿಗೆಯ ಆರೈಕೆಯಲ್ಲಿ ನಿಧಾನವಾಗಿ ಮೊದಲಿನಂತಾದಳು. ಅಣ್ಣನ ಮಗನೊಡನೆ ಹೆಚ್ಚು ಸಮಯ ಕಳೆದಿದ್ದಳು. ಅವನು ಕೂಡ ಅತ್ತೆ ಅತ್ತೆ ಎಂದು ಎಲ್ಲದಕ್ಕೂ ನಳಿನಿಯನ್ನೇ ಕರೆತಿದ್ದನು. ಸದಾನಂದ ಅವಳು ಮತ್ತೆ ಮೊದಲಿನಂತೆ ಆಗಿದ್ದನ್ನು ನೋಡಿ ಸಂತೋಷದಿಂದ ಮನೆಗೆ ಕರೆದುಕೊಂಡು ಹೋದನು. ಅವಳು ತುಂಬಾ ವೀಕ್ ಆಗಿದ್ದರಿಂದ ತಿಂಗಳಿಗೊಮ್ಮೆ ಡಾಕ್ಟರ್ ಚೆಕಪ್ ಮಾಡಿಸಲು ಹೇಳಿದ್ರು. ಅವಳು ಮನೆಗೆ ಮರಳಿ ಬಂದು 2 ತಿಂಗಳಾಗಿತ್ತು. ಮಗುವಿನ ನೆನಪು ಬಿಡದೆ ಕಾಡ್ತಿತ್ತು. ಒಂದಿನ ಮಾಮೂಲಿ ಚೆಕಪ್ ಮಾಡಿಸ್ಕೊಳ್ಳಲು ಹೋಗ್ತಿರುವಾಗ ರಸ್ತೆಯಲ್ಲಿ ತುಂಬಾ ಜನ ಸೇರಿದ್ರು.
ನಳಿನಿಯು ಏನಾಯ್ತು ಎಂದು ನೋಡಿದಾಗ ಬೈಕ್ ಆಕ್ಸಿಡೆಂಟ್ ಆಗಿ ಸಣ್ಣ ವಯಸ್ಸಿನ ಗಂಡ ಹೆಂಡತಿ ಸ್ಥಳದಲ್ಲೇ ಮೃತಪಟ್ಟಿದ್ರು. ಆದರೆ 4-5 ತಿಂಗಳ ಮಗು ದೂರ ಹೋಗಿ ಆಶ್ಚರ್ಯಕರ ರೀತಿಯಲ್ಲಿ ಪಾರಾಗಿತ್ತು. ಅದು ಅಳುತ್ತಿರುವುದನ್ನು ನೋಡಿ ನಳಿನಿಗೆ ತನ್ನ ಮಗುವಿನ ನೆನಪಾಗಿ ಓಡಿ ಹೋಗಿ ಎತ್ತಿಕೊಂಡು ಸಮಾಧಾನ ಮಾಡಿದಳು. ಆ ಮಗುವಿನ ಕಡೆಯವರೆಲ್ಲರೂ ಬಂದಿದ್ರು. ಆದರೆ ಮಗುವನ್ನು ಸಾಕಲು ಯಾರು ಮುಂದೆ ಬರಲಿಲ್ಲ. ಯಾಕೆಂದರೆ ಆ ಜೋಡಿಯದ್ದು ಅಂತರ್ಜಾತಿ ಪ್ರೇಮ ವಿವಾಹವಾಗಿತ್ತು. ಪೊಲೀಸ್ 2 ದಿನ ಸಮಯ ಕೊಟ್ಟು ಯಾರೂ ಸಾಕಲು ಮುಂದೆ ಬರದೇ ಇದ್ದರೆ ಅನಾಥಾಶ್ರಮಕ್ಕೆ ಒಪ್ಪಿಸುವುದಾಗಿ ಹೇಳಿ ಹೋದರು. ನಳಿನಿಗೆ ಮಗುವನ್ನು ಕೊಡಲು ಮನಸ್ಸಾಗಲೇ ಇಲ್ಲ. ಸದಾನಂದ ಬಲವಂತವಾಗಿ ಅವಳನ್ನ ಮನೆಗೆ ಕರೆದುಕೊಂಡು ಬಂದ. ರಾತ್ರಿ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಿರುವಾಗ ನಳಿನಿ ಆ ಘಟನೆ ಬಗ್ಗೆ ಹೇಳಿದಳು. ಮಗುವನ್ನು ತಾನೇ ತಂದು ಸಾಕಲು ಒಪ್ಪಿಗೆಯನ್ನು ಕೇಳಿದಳು. ಜಾನಕಿ ಅವರು ಬೇಡವೇ ಬೇಡವೆಂದರು. ಸದಾನಂದನಿಗೂ ಇಷ್ಟವಾಗಲಿಲ್ಲ. ಸುಮಾ ಮಾತ್ರ ಅದಕ್ಕೆ ಮಾತಿಗೆ ಸಪೋರ್ಟ್ ಮಾಡಿದಳು. ನಳಿನಿಯು ಮತ್ತೆ ಮತ್ತೆ ಮಗುವನ್ನು ದತ್ತು ತೆಗೆದುಕೊಳ್ಳಲು ಬೇಡಿಕೊಂಡಳು. ಅದಕ್ಕೆ ಜಾನಕಿಯವರು ಬೀದಿಯಲ್ಲಿ ಬಿದ್ದ ಮಕ್ಕಳನ್ನೆಲ್ಲ ತಂದು ಸಾಕುವುದು ಸರಿಯಿಲ್ಲ. ನಿನಗೆ ಇನ್ನೊಂದು ಮಗು ಆಗಲಿ, ನಮ್ಮ ವಂಶದಲ್ಲಿ ಈ ರೀತಿ ಯಾರು ಮಾಡಿಲ್ಲ ಎಂದರು. ನಳಿನಿ, ಅತ್ತೆ ನನಗೆ ಮತ್ತೆ ಮಗು ಆಗದೇ ಇದ್ರೆ ಏನು ಮಾಡುವುದು? ಇನ್ನೊಂದು ಮಗು ಆದರೂ 2 ಮಕ್ಕಳು ಒಟ್ಟಿಗೆ ಬೆಳೆಯಲಿ. ನನಗೆ ನನ್ನ ಮಗಳನ್ನೇ ನೋಡಿದಂತಾಗಿದೆ. ದಯವಿಟ್ಟು ಒಪ್ಪಿಗೆ ಕೊಡಿ ಎಂದಳು. ಆಗ ಬಾಯಿಗೆ ಬಂದಂತೆ ಮಾತಾಡಬೇಡ. ನನಗೂ ನಮ್ಮ ವಂಶ ಬೆಳೆಯಬೇಕೆಂಬ ಆಸೆ ಇದೆ. ಈ ಸಾರಿ ನಿನಗೆ ಮಗನೇ ಆಗುವುದು. ಇಂತಹ ಯೋಚನೆಗಳನ್ನು ಬಿಟ್ಬಿಡು ಎಂದರು. ನಳಿನಿಗೆ ಅವರ ಮಾತು ಕೇಳಿ ಸಿಡಿಲೆರಗಿದಂತಾಯಿತು. ನನಗೆ ಇನ್ನೊಂದು ಮಗು ಆಗುವುದು ಕಷ್ಟ ಎಂದಿದ್ದಾರೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಕಳು ದೇವರ ಸಮಾನ ಅತ್ತೆ. ಅಷ್ಟಕ್ಕೂ ನಿಮಗೆ ಗಂಡು ಮಗುವೇ ಬೇಕೆಂದ್ರೆ ಈ ಮಗುವಿನ ಜೊತೆ ಇನ್ನೊಂದು ಗಂಡು ಮಗುವನ್ನ ದತ್ತು ತೆಗೆದುಕೊಳ್ಳೋಣ ಎಂದಳು. ಆದರೆ ಅವರು ಅವಳ ಮಾತು ಕೇಳಿ ಕೆರಳಿದರು. ನಿನಗೆ ಮಗು ಆಗದೆ ಇದ್ರೆ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡುತ್ತೇನೆಯೇ ಹೊರತು ದತ್ತು ತೆಗೆದುಕೊಳ್ಳುವುದಿಲ್ಲ. ಇನ್ನೂ ನಿನ್ನಿಷ್ಟ ಎಂದು ಹೇಳಿ ಎದ್ದು ಹೋದ್ರು. ನಳಿನಿಗೆ ಆಘಾತವಾಯಿತು. ಸದಾನಂದನ ಬಳಿ ಎಲ್ಲ ವಿಷಯ ಹೇಳಿ ಜೋರಾಗಿ ಅತ್ತಳು. ಅವನು ಸಮಾಧಾನ ಮಾಡುವ ಬದಲು ತಾಯಿಯ ತರವೇ ಮಾತಾಡಿದ. ನಿನಗೆ ಆ ಮಗು ಅಥವಾ ಈ ಮನೆ ಯಾವುದು ಬೇಕೋ ನೀನೇ ಆರಿಸ್ಕೋ ಎಂದ. ಆ ದಿನವೆಲ್ಲ ಅವನು ಅವಳನ್ನ ಮಾತಾಡಿಸ್ಲೇ ಇಲ್ಲ. ನಳಿನಿ ಅತ್ತಿಗೆಗೆ ಫೋನ್ ಮಾಡಿ ಎಲ್ಲ ಹೇಳಿ ಅಳತೊಡಗಿದಳು. ಅವರು ಅದೇ ದಿನ ಅವಳ ಮನೆಗೆ ಅಣ್ಣ ಅಮ್ಮ ಅಪ್ಪನೊಂದಿಗೆ ಬಂದು ನಳಿನಿಯ ಪರಿಸ್ಥಿತಿಯ ಬಗ್ಗೆ ತಿಳಿಸಿ ಹೇಳಿದ್ರು. ಯಾವುದೇ ಪ್ರಯೋಜನವಾಗಲಿಲ್ಲ. ಅವರ ಬಳಿಯೂ ಒರಟಾಗಿ ನಡೆದುಕೊಂಡ್ರು. ಸುಮಾ ಹಾಗೂ ರಾಮಕೃಷ್ಣರವರ ಮಾತಿಗೂ ಯಾವ ಬೆಲೆಯೂ ಇಲ್ಲದಾಯ್ತು. ನಳಿನಿಗೆ ಏನ್ ಮಾಡುವುದೆಂದು ಯೋಚಿಸಿ ಸಾಕಾಯ್ತು. ಅವಳ ತಂದೆ ತಾಯಿಗೆ ಅಲ್ಲಿರಲು ಮನಸ್ಸಾಗದೆ ಅವಳಿಗೆ ನಿರ್ಧಾರ ತೆಗೆದುಕೊಳ್ಳಲು ಸಮಯ ನೀಡಿ ಹೊರಟ್ರು. ಮನೆಗೆ ಹೋದ ನಂತರ ನಳಿನಿಯ ಅತ್ತಿಗೆ ಕಲಾ ಫೋನ್ ಮಾಡಿ, ನೀನೆನ್ನೇ ಯೋಚಿಸ್ಬೇಡ. ನಿನಗೆ ಮಗುವೆ ಮುಖ್ಯ ಅನಿಸಿದ್ರೆ ಆ ಮಗುವನ್ನ ದತ್ತು ತೆಗೆದುಕೊಂಡು ಸೀದಾ ಇಲ್ಲಿಗೆ ಬಾ. ನಿನ್ನ ಹಾಗೂ ನಿನ್ನ ಮಗುವಿನ ಜವಾಬ್ದಾರಿ ನಮ್ಮದು. ಬೇರೆಯವರ ಜೀವನಕ್ಕೆ ಬೆಲೆ ಕೊಡದಿರುವ ಮನೆಗೆ ನಿನ್ನ ಸೊಸೆಯಾಗಿ ಕಳಿಸಿರುವುದು ನಮ್ಮ ತಪ್ಪು ಎಂದ್ರು. ನಳಿನಿ, ಸರಿಯದ್ಕೆ ನನಗೆ 2 ದಿನವಿದೆ, ಯೋಚಿಸಿ ಹೇಳುತ್ತೇನೆ ಎಂದಳು. ರಾತ್ರಿ ಕೊನೆಯ ಬಾರಿ ಎಂದುಕೊಂಡು ಸದಾನಂದನ ಬಳಿ ಕೇಳಿದಾಗ, ಮಗುವನ್ನು ಮನೆಗೆ ತರುವ ವಿಚಾರದಲ್ಲಿ ನನ್ನ ನಿರ್ಣಯ ಬದಲಾಗುವುದಿಲ್ಲ. ಬೇರೆ ಏನಾದರೂ ಆದ್ರೆ ನಾನು ನಿನ್ನ ಜೊತೆಗಿರ್ತೇನೆ, ಇಲ್ಲವಾದ್ರೆ ನಿನ್ನ ದಾರಿ ನೀನು ನೋಡ್ಕೋಬಹುದು ಎಂದು ಹೇಳಿ ಮಲಗಿದನು. ನಳಿನಿಗೆ ಇಂಥವರ ಜೊತೆ ನಾನು 4 ವರ್ಷ ಜೀವನ ಕಳೆದದ್ನಲ್ಲ ಎಂದು ಖೇದವಾಯ್ತು. ರಾತ್ರಿ ಪೂರ ಅವಳು ಮಲಗಲಿಲ್ಲ. ಇನ್ನು ಇಲ್ಲಿ ಇರುವುದರಲ್ಲಿ ಯಾವುದೇ ಅರ್ಥವಿಲ್ಲ. ನನ್ನ ಜೀವನ ಆ ಮಗುವಿಗಾಗಿ ಮೀಸಲಿಡಬೇಕು. ಮುಂದೆ ಮಗುವಾಗುತ್ತದೆ ಎನ್ನುವ ವಿಶ್ವಾಸದಲ್ಲಿ ನಾನಿಲ್ಲಿದ್ದು ನಾನು ಮತ್ತೆ ತಾಯಿಯಾಗದೆ ಇದ್ರೆ ಅಂದು ಕೂಡ ಇದೇ ಪರಿಸ್ಥಿತಿ ಬರುತ್ತದೆ. ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕೆಂದು ಯೋಚಿಸಿ ತನ್ನದಾದ ವಸ್ತುಗಳನ್ನ ಪ್ಯಾಕ್ ಮಾಡಿದಳು. ತಾಯಿ ಮನೆಯಲ್ಲಿ ಕೊಟ್ಟ ಒಡವೆಗಳನ್ನ ಮಾತ್ರ ತೆಗೆದುಕೊಂಡು ಉಳಿದುದೆಲ್ಲವನ್ನ ಹಾಗೆ ಇಟ್ಟಳು. ಮಾಂಗಲ್ಯ ಒಂದನ್ನು ಬಿಟ್ಟು ಬೇರೇನು ಗಂಡನ ಮನೆಯ ವಸ್ತುಗಳನ್ನ ತೆಗೆದುಕೊಳ್ಳಿಲ್ಲ. ಎಲ್ಲಾ ಮುಗಿಸಿ ಬೆಳಗ್ಗೆ ಏನ್ ಮಾಡ್ಬೇಕೆಂದು ಯೋಚಿಸಿ ಗಂಟೆ ನೋಡಿದಾಗ ಬೆಳಿಗ್ಗೆ 4 ತೋರಿಸ್ತಿತ್ತು. ಹಾಗೆ ಸೋಫಾ ಮೇಲೆ ಒರಗಿದಳು. ಬೆಳಗ್ಗೆ ಎದ್ದವಳೆ ತನ್ನೆಲ್ಲಾ ಕೆಲಸ ಮುಗಿಸಿ ಸುಮಾಳಿಗೆ ಹೊರಗೆ ಹೋಗಿ ಬರುವೆನೆಂದು ಹೇಳಿ ತಿಂಡಿಯನ್ನು ತಿನ್ನದೆ ಹೊರಟಳು. ಮೊದಲು ಲಾಯರ್ ಬಳಿ ಹೋಗಿ ಡೈವರ್ಸ್ ಪೇಪರ್ ರೆಡಿ ಮಾಡಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗುವಿನ ದತ್ತು ಪ್ರಕ್ರಿಯೆ ಬಗ್ಗೆ ವಿಚಾರಿಸಿ ಅಮ್ಮನ ಮನೆಗೆ ಫೋನ್ ಮಾಡಿ ಎಲ್ಲಾ ವಿಚಾರವನ್ನ ಹೇಳಿದಳು. ಅವಳ ಅಣ್ಣ ಹೊರಡೋ ದಿನ ಬಂದು ಕರೆದುಕೊಂಡು ಹೋಗುವುದಾಗಿ ಹೇಳಿ ಧೈರ್ಯ ತುಂಬಿದನು. ಬೆಳಿಗ್ಗೆ ತಿಂಡಿಯನ್ನು ಕೂಡ ತಿಂದಿರಲಿಲ್ಲವಾದ್ದರಿಂದ ನಳಿನಿಗೆ ತುಂಬಾ ಸುಸ್ತಾಗ್ತಿತ್ತು. ಹತ್ತಿರದಲ್ಲಿರುವ ಹೋಟೆಲ್ನಲ್ಲಿ ಊಟ ಮುಗಿಸಿದಳು. ನಂತರ ಸದಾನಂದ ಹಾಗೂ ಅವಳ ಜಾಯಿಂಟ್ ಬ್ಯಾಂಕ್ ಅಕೌಂಟ್ನಲ್ಲಿ ತನ್ನ ಹೆಸರನ್ನ ಕ್ಯಾನ್ಸಲ್ ಮಾಡಿಸಿ ಸಂಜೆ ಮನೆಗೆ ಹೋದಳು. ಆಗಲೇ ಸದಾನಂದ ಮನೆಗೆ ಬಂದಾಗಿತ್ತು. ಯಾರು ಏನು ಮಾತಾಡಲಿಲ್ಲ. ಸುಮಾ ಮತ್ತು ರಾಮಕೃಷ್ಣರವರು ಯಾಕೆ ಒಬ್ಳೆ ಹೋಗಿದ್ದು, ಆರೋಗ್ಯದ ಕಡೆ ಗಮನ ಕೊಡುವಂತೆ ಹೇಳಿದ್ರು. ರಾತ್ರಿ ಎಲ್ಲರೂ ಊಟಕ್ಕೆ ಹೋದ್ರು. ನಳಿನಿ ಸುಮ್ಮನೆ ರೂಮ್ನಲ್ಲಿಯೇ ಇದ್ದಳು. ಸುಮಾ ಬಂದು ಕರೆದಾಗ ಹಸಿವಿಲ್ಲವೆಂದು ಹೇಳಿ ಕಳಿಸಿದಳು. ಡೈವರ್ಸ್ ಪೇಪರ್ಗೆ ಸಹಿ ಮಾಡಿ ಒಂದು ಲೆಟರ್ ಬರೆದಿಟ್ಟಳು. ಸದಾನಂದ್, ನೀವು ನನಗೆ ಕೊಟ್ಟ ಮನೆ ಹಾಗೂ ಮಗುವಿನ ಆಯ್ಕೆಯಲ್ಲಿ ನಾನು 2ನೇಯದನ್ನ ಆರಿಸಿಕೊಂಡಿದ್ದೇನೆ. ನಾನು ನಿಮ್ಮಿಂದ ಏನನ್ನೂ ಬಯಸುವುದಿಲ್ಲ. ನನ್ನಿಂದ ನಿಮ್ಮ 2ನೇಯ ಮದುವೆಗೆ ಯಾವುದೇ ಅಡ್ಡಿ ಆತಂಕಗಳು ಬರುವುದಿಲ್ಲ. ಅದಕ್ಕಾಗಿ ಡೈವರ್ಸ್ ಪೇಪರ್ಗೆ ಯಾವುದೇ ನಿರ್ಬಂಧ ಇಲ್ಲದೆ ಸಹಿ ಮಾಡಿದ್ದೇನೆ. ನಿಮಗೆ ಒಳ್ಳೆಯದಾಗ್ಲಿ ನಳಿನಿ ಎಂದು ಬರೆದು ಡೈವರ್ಸ್ ಪೇಪರ್ ಜೊತೆ ಇಟ್ಟುಕೊಂಡಳು.
ಮರುದಿನ ಬೆಳಗ್ಗೆ ಆಗುತ್ತಿದ್ದಂತೆ ನಳಿನಿಯ ಅಣ್ಣ ಕಿಶೋರ್ ಬಂದನು. ನಳಿನಿ ಎಲ್ಲರೂ ಇರುವಾಗ ತಾನು ಮನೆ ಬಿಟ್ಟು ಹೋಗ್ತಿರುವುದಾಗಿ ಹೇಳಿ ತನ್ನ ಲಗೇಜನ್ನೆಲ್ಲ ಕಾರ್ನಲ್ಲಿಟ್ಟು ಬಂದು ಮಾವನಿಗೆ ನಮಸ್ಕರಿಸಿ ಸುಮಾಳಿಗೆ ಚೆನ್ನಾಗಿ ಓದಲು ಹೇಳಿದಳು. ಸದಾನಂದ ಹಾಗೂ ಜಾನಕಿ ಅವರು ಅಲ್ಲೇ ನಿಂತಿದ್ದವರು ಒಂದು ಮಾತಾಡಲಿಲ್ಲ. ನಳಿನಿಯೇ ಸದಾನಂದನ ಬಳಿ ಹೋಗಿ, ನಾನಿನ್ನು ನಿಮ್ಮ ಜೀವನಕ್ಕೆ ಅಡ್ಡಿ ಬರುವುದಿಲ್ಲ. ನಿಮ್ಮ ಅಮ್ಮನ ಇಷ್ಟದಂತೆ ಇನ್ನೊಂದು ಮದುವೆ ಆಗಿ ಡೈವರ್ಸ್ ಪೇಪರ್ಗೆ ಸಹಿ ಮಾಡಿ ಇಟ್ಟಿದ್ದೇನೆ. ನನ್ನ ಮಗುವಿಗೆ ಒಂದೊಳ್ಳೆ ಭವಿಷ್ಯ ಕೊಟ್ಟು ಬದುಕಿ ತೋರಿಸುತ್ತೇನೆ. ನಿಮ್ಮ ಸಂಕುಚಿತ ಮನೋಭಾವಕ್ಕೆ ಧಿಕ್ಕಾರವಿರಲಿ. ಗುಡ್ ಬೈ ಎಂದು ಹೇಳಿ ಅಣ್ಣನ ಜೊತೆ ಹೊರಟಳು. ಆಸನಕ್ಕೆ ಹೋಗಿ ಲಗೇಜನ್ನೆಲ್ಲ ಇಟ್ಟು ಅಮ್ಮನ ಮಿಡಿಲ್ನಲ್ಲಿ ತಲೆ ಇಟ್ಟು ಸಮಾಧಾನ ಆಗುವವರೆಗೂ ಹೊತ್ತಳು. ಕಿಶೋರ್ ಕಲಾ ಬಳಿ ನಳಿನಿಗೆ ತಿಂಡಿ ಕೊಡುವಂತೆ ಹೇಳಿ ಅಂಗಡಿಗೆ ಹೊರಟನು. ಕಲಾ ತಟ್ಟೆಗೆ ತಿಂಡಿ ಹಾಕಿಕೊಂಡು ನಳಿನಿಯ ರೂಮ್ಗೆ ಬಂದಾಗ ಅವಳು ಕಿಟಕಿ ಬಳಿ ನಿಂತು ಸುಮ್ಮನೆ ಹೊರಗೆ ನೋಡುತ್ತಿದ್ದಳು. ಕಲಾ ಅವಳ ಹತ್ತಿರ ಬಂದು ತಿಂಡಿ ತಿನ್ನಲು ಹೇಳಿ, ಏನೇನೋ ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೋಬೇಡ. ನನಗೆ ನೀನು ತಂಗಿಯಂತೆ. ಅಪ್ಪ ಅಮ್ಮ ಇಲ್ಲದ ನನಗೆ ಅತ್ತೆ ಮಾವ ತಂದೆ ತಾಯಿಯ ಪ್ರೀತಿ ನೀಡಿದ್ದಾರೆ. ನನ್ನನ್ನ ನಿನ್ನಕ್ಕ ರೋಹಿಣಿ ಅಂದ್ಕೋ. ಇನ್ನು 2 ದಿನದಲ್ಲಿ ಮಗು ಮನೆಗೆ ಬರುತ್ತೆ, ಯೋಚಿಸ್ಬೇಡ ಎಂದಳು. ಕಲಾ ಕಿಶೋರನಿಗೆ ತಕ್ಕ ಹೆಂಡತಿಯಾಗಿ ಮನೆ ಹಾಗೂ ಮನೆಯವರನ್ನ ಚೆನ್ನಾಗಿಯೇ ನೋಡಿಕೊಳ್ತಾ ಇದ್ದಳು. ಅವಳಿಗೆ ಹತ್ತಿರದ ಸಂಬಂಧಿಗಳಾರು ಇರಲಿಲ್ಲ. ಯಾರೋ ದೂರದ ಬಂಧುಗಳ ಮನೆಯಲ್ಲಿ ಬೆಳೆದಿದ್ದಳು. ಅವಳ ಬಗ್ಗೆ ವಿಶ್ವನಾಥಯ್ಯನವರ ಬಳಿ ಅವರ ಗೆಳೆಯ ಹೇಳಿದಾಗ ಮನೆಯವರ ಒಪ್ಪಿಗೆ ಪಡೆದು ಸೊಸೆಯಾಗಿ ಮಾಡಿಕೊಂಡಿದ್ರು. ಅವಳು ಕೂಡ ಅತ್ತೆ ಮಾವನೆಂದು ಕರೆಯದೆ ಅಪ್ಪ ಅಮ್ಮ ಎಂದೇ ಕರೆತಿದ್ದಳು. ಹೇಗಾದ್ರೂ ಮಾಡಿ ನಳಿನಿಯ ಜೀವನ ಸರಿ ಮಾಡಬೇಕೆಂದು ಯೋಚಿಸ್ತಾ ಇದ್ದಳು. ಮನೆಯವರೆಲ್ಲರ ಸಹಕಾರದಿಂದ ಮಗುವನ್ನ ದತ್ತು ಪಡೆದುಕೊಂಡು ತನ್ನೊಡನೆ ಕರೆದುಕೊಂಡು ಬಂದಳು. ತನ್ನ ಮಗಳು ದನ್ನಿವೆಯ ನೆನಪಿಗಾಗಿ ಮಗುವಿಗೆ ಧಾತ್ರಿ ಎಂದು ಹೆಸರಿಟ್ಟಳು. ಯಾವಾಗಲೂ ಏನಾದರೊಂದು ಕೆಲಸ ಮಾಡುತ್ತಾ ತನ್ನ ನೋವನ್ನ ನುಂಗುತ್ತಿದ್ದಳು. ಮಗುವಿಗೆ 3 ವರ್ಷವಾದ ನಂತರ ನರ್ಸರಿಗೆ ಸೇರಿಸಿ ತಾನು ಕೆಲಸಕ್ಕೆ ಸೇರಿದಳು. ಎಂಕಾಂ ಮಾಡಿ 4 ವರ್ಷ ಕೆಲಸದ ಅನುಭವ ಇದ್ದಿದ್ದರಿಂದ ಸುಲಭವಾಗಿ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಹಿಂದೆ ಮಾಡಿದ್ದ ಅಧ್ಯಾಪಕಿ ಕೆಲಸ ಯಾಕೋ ಬೇಡವೆನಿಸ್ತು. ನಳಿನಿ ಕೆಲಸಕ್ಕೆ ಹೋಗುವಾಗಿನಿಂದ ಉಳಿತಾಯ ಮಾಡಿದ್ದ ಹಣದಲ್ಲಿ ಮಗುವಿನ ಹಾಗೂ ತನ್ನ ಖರ್ಚನ್ನ ನೋಡಿಕೊಳ್ತಾ ಇದ್ದಳು. ಅಣ್ಣ ಹಾಗೂ ಅಪ್ಪ ಎಷ್ಟು ಹೇಳಿದ್ರು ಅವರಿಂದ ಹಣ ಸಹಾಯ ಪಡೆಯಲಿಲ್ಲ. ವಿಶ್ವನಾಥಯ್ಯನವರು ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ಬಂದಿದ್ದ ಹಣವನ್ನು ಮಕ್ಕಳೆಲ್ಲರಿಗೂ ಉಡುಗೊರೆಯ ರೂಪದಲ್ಲಿ ಸಮನಾಗಿ ಹಂಚಿ ಉಳಿದದ್ದನ್ನ ತಮ್ಮ ಖರ್ಚಿಗಾಗಿ ಇಟ್ಕೊಂಡಿದ್ರು. ಆ ಹಣವನ್ನ ನಳಿನಿ ಖರ್ಚು ಮಾಡಿರಲಿಲ್ಲ. ಅದು ಈಗ ಅವಳಿಗೆ ಉಪಯೋಗವಾಗಿತ್ತು. ಧಾತ್ರಿ ಓದುವುದರಲ್ಲಿ ಜಾಣಿಯಾಗಿದ್ದಳು. ಕಿಶೋರ್ನ ಮಗ ರಾಕೇಶ್ನೊಂದಿಗೆ ಆಟವಾಡಿಕೊಂಡು ಮನೆಯಲ್ಲಿ ಎಲ್ಲರಿಗೂ ಮುದ್ದಿನ ಮಗುವಾಗಿದ್ದಳು. ಅವಳ ಹೈಸ್ಕೂಲ್ ಮುಗಿದ ನಂತರ ಅವಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಳಿನಿ ಬೆಂಗಳೂರಿನಲ್ಲಿ ಒಂದು ಕೆಲಸ ಹುಡುಕಿಕೊಂಡು ಅಲ್ಲಿಯ ಜೀವನ ಆರಂಭಿಸಿದ್ದಳು. ಧಾತ್ರಿ PUC ಸೈನ್ಸ್ ತೆಗೆದುಕೊಂಡು ಓದ್ತಾ ಇದ್ದಳು. ಅವಳಿಗೆ ಡಾಕ್ಟರ್ ಆಗಬೇಕೆಂಬ ಕನಸಿತ್ತು. ನಳಿನಿಯು ಎಲ್ಲಾ ರೀತಿಯಲ್ಲೂ ಮಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಳು. ಹೀಗೆ ಅವರ ಜೀವನ ಇದ್ದುದರಲ್ಲಿ ಸಂತೋಷವಾಗಿತ್ತು. ನಳಿನಿಗೆ ಅವಳು ಕೆಲಸ ಮಾಡ್ತಿದ್ದ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಸಿಕ್ಕಿತ್ತು. ಧಾತ್ರಿ PUCಯಲ್ಲಿ ಉತ್ತಮ ಅಂಕ ಪಡೆದು MBBS ಮೆರಿಟ್ ಸೀಟ್ ಪಡೆದುಕೊಂಡಳು. ಕಿಶೋರ್ನ ಮಗ ರಾಕೇಶ್ ಧಾತ್ರಿಗಿಂತ 4 ವರ್ಷ ದೊಡ್ಡವನು. ಅವನು ಪದವಿ ಮುಗಿಸಿ ಹೈಯರ್ ಎಜುಕೇಶನ್ ಮಾಡಲು ಫಾರಿನ್ಗೆ ಹೋಗಿದ್ದನು. ಹಾಗಾಗಿ ನಳಿನಿಯ ತವರಿನಲ್ಲಿ ಇಬ್ಬರು ಮೊಮ್ಮಕ್ಕಳು ಇಲ್ಲದಿರುವುದರಿಂದ ಮನೆ ಖಾಲಿ ಖಾಲಿ ಎನ್ನಿಸ್ತಿತ್ತು. ರಜೆ ಇದ್ದಾಗ ನಳಿನಿ ಧಾತ್ರಿಯನ್ನ ಚಿಕ್ಕಮಂಗ್ಳೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದಳು. ಅವಳಿಗಂತೂ ಅಲ್ಲಿರುವ ಎಲ್ಲರನ್ನೂ ಬಿಟ್ಟು ಬರಲು ಮನಸ್ಸೇ ಇರ್ತಿರ್ಲಿಲ್ಲ. ಧಾತ್ರಿಯ ಓದು ಯಾವುದೇ ಅಡ್ಡಿ ಇಲ್ಲದೆ ಮುಗಿದು 2 ವರ್ಷ PG ಕೋರ್ಸ್ ಮಾತ್ರ ಬಾಕಿ ಇತ್ತು. ಅವಳು ಆಸ್ಪತ್ರೆಯಲ್ಲೂ ಎಲ್ಲರೊಂದಿಗೆ ಹೊಂದಿಕೊಂಡು ಬೇಗನೆ ಎಲ್ಲವನ್ನ ಕಲಿತಿದ್ದಳು. ಹೀಗಿರುವಾಗ ಒಂದು ದಿನ ಒಬ್ಬ ಹುಡುಗನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಕರೆದುಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದ್ರು. ಆ ಹುಡುಗನಿಗೆ ಮೊದಲು ಚಿಕಿತ್ಸೆ ಕೊಟ್ಟವಳು ಧಾತ್ರಿ ಆಗಿದ್ದಳು. ಅವನಿಗೆ ತಲೆಗೆ ಸ್ವಲ್ಪ ಜಾಸ್ತಿ ಪೆಟ್ಟಾಗಿ ಬಹಳ ರಕ್ತ ಹೋಗಿದ್ದರಿಂದ ಸೀನಿಯರ್ ಡಾಕ್ಟರ್ ರಕ್ತದ ಅವಶ್ಯಕತೆ ಇದೆ ಎಂದು ಹೇಳಿ ಅರೇಂಜ್ ಮಾಡಲು ಹೇಳಿ ಹೋದ್ರು. ಅವನ ಗುಂಪಿನ ರಕ್ತ ಆಸ್ಪತ್ರೆಯಲ್ಲಿ ಸ್ಟಾಕ್ ಇರದೆ ಬೇರೆ ಕಡೆಯೂ ಸಿಗ್ಲಿಲ್ಲ. ಆಗ ಧಾತ್ರಿಗೆ ಆ ವಿಷಯ ಗೊತ್ತಾಗಿ ತನ್ನ ರಕ್ತದ ಗುಂಪು ಅದೇ ಎಂದು ಹೇಳಿ ಆ ಹುಡುಗನಿಗೆ ತಾನೇ ರಕ್ತ ನೀಡಿದಳು. ಈ ವಿಷಯ ಅವನ ತಂದೆ ತಾಯಿಗೆ ಗೊತ್ತಾಗಿ ಧಾತ್ರಿಗೆ ಕೈ ಮುಗಿದು ಧನ್ಯವಾದ ಹೇಳಿದ್ರು. ಆಸ್ಪತ್ರೆಯಲ್ಲೂ ಕೂಡ ಅವಳನ್ನ ಹೊಗಳಿದ್ರು. ಇದನ್ನೆಲ್ಲ ಮನೆಗೆ ಹೋಗಿ ಮೊದಲು ಅಮ್ಮನಿಗೆ ಹೇಳಿದಳು. ಹಾಗಾಗಿ ನಳಿನಿ ಆಸ್ಪತ್ರೆಗೆ ಬಂದಾಗ ಆ ಹುಡುಗನ ಮನೆಯವರನ್ನ ತನ್ನ ತಾಯಿಗೆ ಪರಿಚಯ ಮಾಡಿಸಿದ್ದಳು. ಆದ್ರೆ ಇದು ತನ್ನ ಅಮ್ಮನ ಬದುಕಿನ ಹಿಂದಿನ ನೋವು ಎಂಬುದು ಧಾತ್ರಿಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಆ ಹುಡುಗನ ತಂದೆ ನಳಿನಿಯ ಗಂಡ ಸದಾನಂದ ಆಗಿದ್ರು. ನಳಿನಿಗೆ ಹಳೆಯದೆಲ್ಲ ನೆನಪಾಗಿ ನಿದ್ದೆ ಹತ್ತಿರ ಸುಳಿಲಿಲ್ಲ. ಸದಾನಂದನ 2ನೇ ಮದುವೆ ಬಗ್ಗೆ ಯಾರು ಹೇಳಿದ್ರು. ಆದರೆ ಅದರ ನಂತರ ಅವಳು ತಪ್ಪಿಯೂ ಹಳೆಯ ಜೀವನವನ್ನ ನೆನಪಿಸಿಕೊಂಡಿರಲಿಲ್ಲ. ಧಾತ್ರಿ ಆ ಹುಡುಗ ಅವರ ದತ್ತು ಮಗ ಎಂದಿದ್ದಳು. ತಾನು ದತ್ತು ಮಗುವನ್ನ ತೆಗೆದುಕೊಳ್ಳುವೆ ಎಂದಾಗ ಅಷ್ಟೆಲ್ಲ ಮಾತಾಡಿದವರು ಇವರೇ ಅಲ್ವೇ? ಏನಾದ್ರೂ ನನಗೇನು, ನನಗೆ ನನ್ನ ಮಗಳ ಜೀವನ ಮಾತ್ರ ಮುಖ್ಯ. ನಾನಿನ್ನೂ ಅವರ ಬಗ್ಗೆ ಯೋಚಿಸ್ಕೊಡುದು. ಹಾಗೆ ಆಸ್ಪತ್ರೆ ಕಡೆ ಸದ್ಯಕ್ಕೆ ಹೋಗಬಾರ್ದು ಎಂದು ನಿರ್ಧರಿಸಿ ಮಲಗಿದಳು. ಬೆಳಗ್ಗೆ ಎಂದಿನಂತೆ ಎದ್ದು ಆಫೀಸ್ಗೆ ರೆಡಿಯಾದಳು. ಅಮ್ಮನ ಮುಖ ನೋಡಿ ಧಾತ್ರಿಗೆ ಅವಳು ನಿದ್ದೆ ಮಾಡಿಲ್ಲವೆಂದು ತಿಳಿಯಿತು. ಅಂಥದ್ದೇನಾಗಿರ್ಬೋದೆಂದು ಯೋಚಿಸಿದಳು. 2 ದಿನ ನೋಡೋಣ, ಇದೇ ರೀತಿ ಇದ್ರೆ ಕೇಳೇ ಬಿಡುತ್ತೇನೆಂದುಕೊಂಡಳು. ಇತ್ತ ಸದಾನಂದನದು ಅದೇ ಪರಿಸ್ಥಿತಿಯಾಗಿತ್ತು. ಅವನು ಮಂಕಾಗಿರುವುದನ್ನ ನೋಡಿ ಹೆಂಡತಿ ಏನಾಯ್ತೆಂದು ಕೇಳಿದ್ರು ಏನೂ ಇಲ್ಲವೆಂದ.
ಮಗ ಸ್ವಲ್ಪವೇ ಸ್ವಲ್ಪ ಸುಧಾರಿಸಿಕೊಳ್ತಿದ್ದ. ಧಾತ್ರಿಯನ್ನ ಮೊದಲಿಗಿಂತ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿದ್ದ. ಅವಳು ಇದನ್ನ ಗಮನಿಸಿದ್ರು ಮಗನ ಕಾರಣವಿರಬಹುದೆಂದುಕೊಂಡಳು. ಸದಾನಂದನಿಗೆ ಒಂದು ಮದುವೆ ಆಗಿದ್ದು ಅವನ ಹೆಂಡತಿಗೆ ಗೊತ್ತಿತ್ತು. ಆದರೆ ಅದು ನಳಿನಿಯೇ ಎಂದು ಗೊತ್ತಿರಲಿಲ್ಲ. ನಳಿನಿ ಆ ಮನೆಯಿಂದ ಬರುವಾಗ ಅವಳ ಯಾವುದೇ ನೆನಪನ್ನ ಬಿಟ್ಟಿರಲಿಲ್ಲ. ಒಂದು ವಾರದ ನಂತರ ಸದಾನಂದನ ಮಗ ಗೌತಮ್ ಡಿಸ್ಚಾರ್ಜ್ ಆದ. ಅವನನ್ನ ಹಾಸನಕ್ಕೆ ಕರೆದುಕೊಂಡು ಹೋಗಲು ಅವನ ತಂದೆ ತಾಯಿ ನಿರ್ಧರಿಸಿದ್ರು. ಅವನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ PUC ಓದ್ತಿದ್ದ. ಹಾಸ್ಟೆಲ್ ಗೆಳೆಯರೊಂದಿಗೆ ಬೈಕ್ನಲ್ಲಿ ಹೊರಗಡೆ ಹೋಗುವಾಗ ಆಕ್ಸಿಡೆಂಟ್ ಆಗಿತ್ತು. ಅವನ ಗೆಳೆಯರು ಆಸ್ಪತ್ರೆಗೆ ಸೇರಿಸಿ ಮನೆಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ರು. ಗಾಬರಿಯಿಂದ ಸದಾನಂದ ಹಾಗೂ ಅವನ ಹೆಂಡತಿ ಶಾರದಾ ಬಂದಿದ್ರು. 15 ದಿನ ರೆಸ್ಟ್ ಮಾಡಲು ಹೇಳಿದ್ರಿಂದ ಕಾಲೇಜಿನಲ್ಲಿ ಪರ್ಮಿಷನ್ ತೆಗೆದುಕೊಂಡು ಮನೆಗೆ ಕರೆದುಕೊಂಡು ಹೋಗಲು ನಿರ್ಧಾರ ಮಾಡಿದ್ರು. ಗೌತಮ್ ಧಾತ್ರಿಯನ್ನ ಅಕ್ಕ ಎಂದೇ ಕರೀತಿದ್ದ. ಅವಳು ಅವನನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಳು. ಶಾರದಾ ಅಂತವಳನ್ನ ತುಂಬಾ ಚೆನ್ನಾಗಿ ಮಾತಾಡಿಸಿ ಮನೆಗೆ ಬರುವಂತೆ ಕೇಳಿಕೊಂಡಿದ್ದಳು. ಸದಾನಂದ ಹೊರಡುವಾಗ ಅವಳ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿದ್ರು. ಮನೆಗೆ ಬಂದವರೇ ತನ್ನ ತಾಯಿ ಬಳಿ ಗೌತಮ್ನ ಆಕ್ಸಿಡೆಂಟ್ ನಿಂದ ಹಿಡಿದು ನಳಿನಿಯ ಭೇಟಿಯವರೆಗಿನ ಎಲ್ಲ ವಿಷಯ ಹೇಳಿದ್ರು. ಸದಾನಂದನ ತಂದೆ ತೀರಿ ಹೋಗಿ 5-6 ವರ್ಷಗಳಾಗಿತ್ತು. ಸುಮಾಗಿ ಮದುವೆಯಾಗಿ ಹೈದರಾಬಾದ್ನಲ್ಲಿದ್ದಳು. ಜಾನಕಿ ಅವರು ತುಂಬಾ ಬದಲಾಗಿದ್ರು. ಅವರಿಗೆ ನಳಿನಿಯ ವಿಚಾರದಲ್ಲಿ ತಪ್ಪು ಮಾಡಿದ್ದೇವೆಂಬುದು ಅರಿವಾಗಿತ್ತು. ಸದಾನಂದನಿಗೆ ಅವರ ಸಂಬಂಧಿಕರ ಪೈಕಿ ಒಂದು ಹುಡುಗಿಯನ್ನ ಮದುವೆ ಮಾಡಿಸಿದ್ರು. ಆದರೆ ಅವರಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ. ಆಗ ಶಾರದಾರವರ ಅಕ್ಕನ ಮಗನನ್ನೇ ದತ್ತು ತೆಗೆದುಕೊಂಡಿದ್ರು. ಆಗ ನಳಿನಿಯ ಕಣ್ಣೀರಿನ ಫಲ ಇದೆಂದು ಸದಾನಂದ ಹಾಗೂ ಜಾನಕಿ ಇಬ್ಬರಿಗೂ ಅನಿಸಿತ್ತು. ಶಾರದಾರವರಿಗೆ ಎಲ್ಲಾ ವಿಷಯ ತಿಳಿದು ನಳಿನಿಯ ಬಳಿ ಸದಾನಂದರಿಗೆ ಕ್ಷಮೆ ಕೇಳುವಂತೆ ಹೇಳಿದ್ರು. ಗೌತಮನಿಗೆ ಯಾವುದೇ ಹಳೆಯ ಸಂಗತಿಗಳು ಗೊತ್ತಿರಲಿಲ್ಲ. ಅವನು ಆಗಾಗ ಧಾತ್ರಿಯೊಂದಿಗೆ ಫೋನ್ನಲ್ಲಿ ಮಾತಾಡ್ತಿದ್ದ. ಧಾತ್ರಿ ಯಾವ ವಿಷಯವನ್ನು ಅಮ್ಮನಿಂದ ಮುಚ್ಚಿಟ್ಟಿರಲಿಲ್ಲ, ಎಲ್ಲಾ ಹೇಳ್ತಿದ್ದಳು. ಬೇರೆಲ್ಲ ವಿಷಯಗಳಲ್ಲೂ ಸ್ಪಂದಿಸ್ತಿದ್ದ ಅಮ್ಮ ಗೌತಮನ ವಿಷಯದಲ್ಲಿ ಏನು ಹೇಳ್ದಿರುವುದು ಧಾತ್ರಿಗೆ ಆಶ್ಚರ್ಯ ಆಗಿತ್ತು. ಹಾಗೆ ಅವರ ಪರಿಚಯ ಮೊದಲೇ ಇದೆಯಾ ಅಮ್ಮನಿಗೆ ಎನ್ನುವ ಅನುಮಾನವೂ ಬಂದಿತ್ತು. ಆದರೂ ಕೇಳಿದ್ರೆ ಅಮ್ಮನಿಗೆ ನೋವಾಗಬಹುದೆಂದು ಸುಮ್ಮನಾಗಿದ್ದಳು. ಒಂದಿನ ಅಮ್ಮನ ಬಟ್ಟೆಗಳನ್ನ ಜೋಡಿಸಿಡುವಾಗ ನಳಿನಿಯ ಬಿರುವಿನಲ್ಲಿ ಹಳೆಯ ಡೈರಿ ಸಿಕ್ಕಿತು. ಅಮ್ಮನಿಗೆ ಡೈರಿ ಬರೆಯುವ ಹವ್ಯಾಸವಿಲ್ಲ. ಆದ್ದರಿಂದ ಏನಿರಬಹುದೆಂದು ಕುತೂಹಲದಿಂದ ತೆಗೆದು ಓದತೊಡಗಿದಳು. ಓದುತ್ತಿರುವಂತೆಯೇ ಅವಳಿಗೆ ಅರಿಯದ ಎಷ್ಟೋ ವಿಷಯಗಳಿದ್ದವು. ತನ್ನ ಬಾಲ್ಯದಿಂದ ಹಿಡಿದು ಧಾತ್ರಿ ಅವಳ ಜೀವನದಲ್ಲಿ ಬಂದಿರೋವರೆಗೂ ಎಲ್ಲಾ ಬರೆದಿದ್ದಳು. ಓದಿ ಮುಗಿಯುವ ಹೊತ್ತಿಗೆ ಧಾತ್ರಿಗೆ ಅಳು ತಡೆಯಲಾಗದೆ ಕಣ್ಣೀರ ಕೋಡಿ ಹರಿಯಿತು. ತನಗಾಗಿ ಇಷ್ಟೆಲ್ಲ ಕಷ್ಟಪಟ್ಟಿರುವ ಅಮ್ಮ ಒಂದು ದಿನವೂ ಹೇಳ್ಕೊಂಡಿಲ್ಲ. ಚಿಕ್ಕಂದಿನಲ್ಲಿ ಅಪ್ಪನ ಬಗ್ಗೆ ಕೇಳಿದಾಗ ಜೊತೆಯಲ್ಲಿ ಇಲ್ಲ ಎಂದು ಮಾತ್ರ ಹೇಳ್ತಿದ್ದಳು. ಧಾತ್ರಿಗೆ ಅರಗಿಸಿಕೊಳ್ಳಲಾಗದ ಸತ್ಯ ತಿಳಿಯಿತು. ತಾಯಿ ಮೇಲಿನ ಗೌರವ 1000 ಪಟ್ಟು ಹೆಚ್ಚಾಯಿತು. ನಳಿನಿಯ ಗಂಡ ಸದಾನಂದನವರೇ ಎಂಬುದು ಗೊತ್ತಾಯಿತು. ಅದಕ್ಕೆ ಅಮ್ಮನ ಅಂದಿನ ವರ್ತನೆ ವಿಚಿತ್ರವಾಗಿದ್ದು ಎಂದುಕೊಂಡಳು. ಡೈರಿಯನ್ನು ಮೊದಲಿದ್ದ ಜಾಗದಲ್ಲೇ ಇಟ್ಟು ಫ್ರೆಶ್ ಆಗಿ ಅಮ್ಮನಿಗೆ ಕಾಯ್ತಾ ಕುಳಿತಳು. ನಳಿನಿ ಬಂದ ನಂತರ ಅಮ್ಮನಿಗೆ ಕಾಫಿ ಮಾಡಿಕೊಟ್ಟು ತಾನು ಜೊತೆಯಲ್ಲೇ ಕುಡಿದು ಸ್ವಲ್ಪ ಹರಟೆ ಹೊಡೆದು ಇಬ್ಬರು ಅಡುಗೆ ತಯಾರಿ ಮಾಡತೊಡಗಿದ್ರು. ಗೌತಮನ ಗಾಯ ಒಣಗಿತ್ತು. ಒಮ್ಮೆ ಚೆಕಪ್ ಮಾಡಿಸಿಕೊಳ್ಳಲು ಹೇಳಿದ್ರಿಂದ ಅವನು ಅಪ್ಪ ಅಮ್ಮನೊಡನೆ ಆಸ್ಪತ್ರೆಗೆ ಬಂದಿದ್ದ. ಧಾತ್ರಿ ಅವರನ್ನ ನೋಡಿ ಮಾತಾಡಿಸಿದಳು. ಆದ್ರೆ ಅವಳಿಗೆ ಸದಾನಂದರನ್ನ ನೋಡಿದ ಕೂಡಲೇ ಅಮ್ಮನ ನೆನಪಾಯಿತು. ಹೆಚ್ಚು ಹೊತ್ತು ಅವರ ಬಳಿ ಇರಲಾಗದೆ ಕೆಲಸದ ನೆಪ ಹೇಳಿ ಬೇರೆ ವಾರ್ಡ್ಗೆ ಹೋದಳು. ಅವರು ಬಂದ ಕೆಲಸ ಮುಗಿಸಿ ಹೊರಡುವಾಗ ಧಾತ್ರಿಯ ಬಳಿ ಬಂದು, ನೀನು ಬಿಡುವಾಗಿರುವಾಗ ಹೇಳಮ್ಮ, ನಾನು ನಿನ್ನ ಬಳಿ ಸ್ವಲ್ಪ ಮಾತಾಡುವುದಿದೆ ಎಂದ್ರು. ಅವಳು ಸರಿ ಎಂದಷ್ಟೇ ಹೇಳಿದಳು. ಅಷ್ಟರಲ್ಲಿ ಮಾವನ ಮಗ ರಾಕೇಶ್ ಫಾರಿನ್ನಿಂದ ಓದ್ ಮುಗಿಸಿ ವಾಪಸ್ ಬಂದಿದ್ದರಿಂದ ಆ ವಿಷಯವನ್ನ ಅಲ್ಲೇ ಮರೆತಳು. ರಾಕೇಶ್ ಬಂದವನೇ ನಳಿನಿಯನ್ನ ಅಪ್ಪಿಕೊಂಡು ಮಾತಾಡಿಸಿದ. ಅವನಿಗೆ ಅತ್ತೆ ಅಂದ್ರೆ ಮೊದಲಿಂದಲೂ ತುಂಬಾ ಪ್ರೀತಿ. ಧಾತ್ರಿಯನ್ನು ಸ್ವಲ್ಪ ಗೋಳು ಎತ್ಕೊಳ್ಬೇಕೆಂದು ಅವಳ ಹತ್ತಿರ ಮೊದಲಿನಂತೆ ಮಾತಾಡ್ಲಿಲ್ಲ. ಬೇಕೆಂದೇ ಅವಾಯ್ಡ್ ಮಾಡ್ದ. ಧಾತ್ರಿಗೆ ಇದು ಗೊತ್ತಾಗಿ ಕೇಳ್ಬೇಕೆಂದುಕೊಂಡ್ರು ಅವನು ಸರಿಯಾಗಿ ಮಾತಾಡಲು ಸಿಗ್ಲಿಲ್ಲ. ವಾರದ ಕೊನೆಗೆ ಎಲ್ಲರೂ ಒಟ್ಟಿಗೆ ಚಿಕ್ಕಮಂಗ್ಳೂರಿಗೆ ಹೊರಟರು. ಚಿಕ್ಕಮಂಗಳೂರಿನ ಮನೆಯಲ್ಲಿ ಮತ್ತೆ ಮೊದಲಿನ ಕಳೆ ಬಂದಿತ್ತು. ಮೊಮ್ಮಕ್ಕಳ ಆಗಮನದಿಂದ ವಿಶ್ವನಾಥಯ್ಯ ಮೀನಾಕ್ಷಿ ದಂಪತಿಗಳು ಉರುಪಿನಿಂದ ಓಡಾಡತೊಡಗಿದ್ರು. ಧಾತ್ರಿ ಮಾತ್ರ ರಾಕೇಶ್ ಯಾಕೆ ಹೀಗೆ ಮಾಡ್ತಿದ್ದಾನೆಂದು ಯೋಚಿಸಿ ತಿಳಿಯದೆ ಸುಮ್ಮನಾದಳು. ಮೊದಲು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ, ಕೀಟ್ಲೆ ಮಾಡ್ತಿದ್ದ. ಊರಿಗೆ ಬರುವ ಮೊದಲು ಫೋನ್ ಮಾಡಿದಾಗಲೆಲ್ಲ ಸರಿಯಾಗಿ ಮಾತಾಡ್ತಿದ್ದ. ಊರಿಗೆ ಬಂದಾಗಿನಿಂದ ಯಾಕೆ ಹೇಗೆ ಎಂದ್ಕೊಂಡು ತನ್ನ ಪಾಡಿಗೆ ತಾನಿದ್ದಳು. ಕಿಶೋರ್ ಹಾಗೂ ಕಲಾಗೆ ಧಾತ್ರಿಯನ್ನ ಸೊಸೆ ಮಾಡಿಕೊಳ್ಬೇಕೆಂಬ ಮನಸ್ಸಿತ್ತು. ಆ ವಿಷಯವನ್ನು ಅಪ್ಪ ಅಮ್ಮ ನಳಿನಿಯ ಬಳಿ ಚರ್ಚೆ ಮಾಡಿದ್ರು. ಇಬ್ಬರೂ ತಮ್ಮ ಗುರಿ ತಲುಪಿದ ಮೇಲೆ ಕೇಳೋಣ, ಒತ್ತಾಯ ಮಾಡೋದು ಬೇಡವೆಂದು ನಿರ್ಧರಿಸಿದ್ದರು. ಇಬ್ಬರಿಗೂ ಈ ವಿಷಯ ಗೊತ್ತಿರಲಿಲ್ಲ. ಒಳ್ಳೆಯ ಸ್ನೇಹಿತರಾಗಿದ್ರು. ಊರಿಗೆ ಬಂದು ಒಂದು ದಿನ ಕಳೆಯೋದ್ರೊಳಗೆ ಧಾತ್ರಿಗೆ ಬೇಜಾರಾಗಿ ಭಾನುವಾರ ಸಂಜೆ ಬೆಂಗಳೂರಿಗೆ ಹೊರಡುವೆನೆಂದಳು. ಅದಕ್ಕೆ ನಳಿನಿ, ಇನ್ನು 2 ದಿನ ರಜೆ ಹಾಕಿದ್ದು ಮರ್ತೋಯ್ತಾ, ಒಟ್ಟಿಗೆ ಹೋಗೋಣ ಎಂದಾಗ ಶ್ರದ್ಧಾ ಕಾಲ್ ಮಾಡಿದ್ದಳು. ಅವಳಿಗೆ ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕಂತೆ, ಸೊ ನಾನು ಹೋಗ್ಬೇಕು. ಅವಳು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಎಂದಳು. ಅದಕ್ಕೆ ನಳಿನಿ, ಅವಳು ಹೋಗೋದು ಗ್ಯಾರಂಟಿ ಆದ್ರೆ ನೀನು ಹೋಗು, ಇಲ್ಲ ಅಂದ್ರೆ ಹೇಗೋ ರಜೆ ಹಾಕಿದ್ಯಲ್ಲ, ಎಲ್ಲರೂ
ಎಲ್ಲರೂ ಒಟ್ಟಿಗೆ ಇರೋಣ ಎಂದರು. ರಾಕೇಶ್ ತಾನು ತಂದಿರುವುದನ್ನೆಲ್ಲ ಕೊಡಲು ಎಲ್ಲರನ್ನ ಒಟ್ಟಿಗೆ ಸೇರಿಸಿದ. ಅಜ್ಜ ಅಜ್ಜಿಗೆ ಉಣ್ಣೆಯ ಶಾಲು, ಅಪ್ಪ ಅಮ್ಮ ಅತ್ತಿಗೆ ಲೆದರ್ ಬ್ಯಾಗ್ ಕೊಟ್ಟನು. ಕಲಾ ದಾತ್ರಿ ಕಡೆ ತೋರಿಸಿ ಮಗನಿಗೆ ಸನ್ನೆಯಲ್ಲೇ ಕೇಳಿದಾಗ ಸ್ವಲ್ಪ ಆಟ ಆಡಿಸಿ ಕೊಡುತ್ತೇನೆಂದು ಕಣ್ಣಿನಲ್ಲೇ ಉತ್ತರಿಸಿದ. ಕಲಾ ಮತ್ತೆ ಎಲ್ಲರಿಗೂ ಅದು ಗೊತ್ತಾಗಿ ನಗುತ್ತಾ ಒಳಗೆ ಹೋದ್ರು. ರಾತ್ರಿ ಊಟ ಮುಗಿಸಿ ಎಲ್ಲರೂ ಹರಟೆ ಹೊಡೆದು ಮಲಗಲು ಹೊರಟರು. ದಾತ್ರಿಗೆ ನಿದ್ರೆ ಬರದೆ ಟೆರ್ರಸ್ ಮೇಲೆ ಹೋಗಿ ಮೊಬೈಲ್ನಲ್ಲಿ ಹಾಡು ಕೇಳುತ್ತಾ ಕುಳಿತಳು. ಹಿಂದೆ ರಾಕೇಶ್ ಬಂದು ನಿಂತದ್ದು ಅವಳಿಗೆ ಗೊತ್ತಾಗ್ಲಿಲ್ಲ. ರಾಕೇಶನಿಗೆ ದಾತ್ರಿಗೆ ಬೇಜಾರಾಗಿದ್ದು, ಬೆಂಗಳೂರಿಗೆ ಹೊರಡುವೆನೆಂದಿದ್ದು ಎಲ್ಲ ಗೊತ್ತಾಗಿತ್ತು. ಇನ್ನು ಕಾಡಿಸುವುದು ಬೇಡವೆಂದ್ಕೊಂಡು ನಿಜ ಹೇಳಿ ಮಾತಾಡಿಸಲು ಅವಳನ್ನ ಹುಡುಕಿಕೊಂಡು ಬಂದಿದ್ದ. ನಿಧಾನವಾಗಿ ಅವಳ ಹಿಂದಿನಿಂದ ಹೋಗಿ ಭುಜ ಹಿಡಿದು ಹಲ್ಲಾಡಿಸಿದ. ಅವಳಿಗೆ ತುಂಬಾ ಭಯವಾಗಿ ಕಿರ್ಚಬೇಕೆನ್ನುವಾಗ ಅವಳ ಬಾಯಿಯನ್ನ ಒತ್ತಿ ಹಿಡಿದು, ಕಿರ್ಚಬೇಡವೆ ಬಜಾರಿ, ನಾನೇ ಬಂದಿರೋದು, ನಿನಗೂ ಭಯ ಇದೆಯಾ ಎಂದನು. ತಕ್ಷಣ ಅವನ ಕೈಯಿಂದ ಬಿಡಿಸಿಕೊಂಡು, ನೀನ್ಯಾಕೆ ನನ್ನ ಹತ್ರ ಬರ್ತೀಯಾ? ದೊಡ್ಡ ಮನುಷ್ಯ ಆಗಿದ್ದೀಯಾ? ಮಾತಾಡೋಕೆ ಹಿಂದೆ ಮುಂದೆ ಯೋಚಿಸ್ತೀಯಾ? ನನ್ನ ಪಾಡಿಗೆ ನಾನಿರೋಕೆ ಬಿಡು, ನಾಳೆ ನಾನು ಹೊರಡ್ತೀನಿ ಎನ್ನುವ ಹೊತ್ತಿಗೆ ಅವಳಿಗೆ ಕಣ್ಣು ತುಂಬಿ ಬಂದಿತ್ತು. ರಾಕೇಶ್, ಅಯ್ಯೋ ಗುಗ್ಗು, ನಾನೇ ಬೇಕಂತಾನೆ ನಿನ್ನ ಅವಾಯ್ಡ್ ಮಾಡಿದ್ದು, ನಿನಗೆ ಗೋಳು ಇಟ್ಕೊಳ್ಬೇಕು ಅಂತ ಅನಿಸ್ತು, ಅಷ್ಟೊಂದು ಬೇಜಾರಾಯ್ತಾ? ಸಾರಿ ಕಣೆ ಎಂದಾಗ ದಾತ್ರಿಗೆ ಖುಷಿಯಾಗಿ ಅವನ ಬೆನ್ನಿಗೆ ಗುದ್ದಿದಳು. ರಾಕೇಶ್ ಅವಳಿಗೆ ಕಣ್ಣು ಮುಚ್ಚಿ ನಿಲ್ಲುವಂತೆ ಹೇಳಿ ಅವಳಿಗಾಗಿ ತಂದಿದ್ದ ಪರ್ಸ್ ಹಾಗೂ ವಾಚನ್ನ ದಾತ್ರಿಯ ಕೈಯಲ್ಲಿಟ್ಟು ಕಣ್ಣು ಬಿಡದು ಹೇಳಿದ. ಕಣ್ಣು ಬಿಟ್ಟು ನೋಡಿದವಳೆ, ವಾವ್, ತುಂಬಾ ಚೆನ್ನಾಗಿದೆ ಕಣೋ, ಥ್ಯಾಂಕ್ ಯು ಸೋ ಮಚ್ ಎಂದು ಅವನನ್ನ ಅಪ್ಪಿಕೊಂಡಳು. ಅವನು ಅವಳ ತಲೆಗೊಂದು ಮುಡುಕಿ, ಹಿಂಗೆ ನಿಂತಿರ್ತೀಯಾ ಇಲ್ಲ ನಿದ್ದೆ ಮಾಡಕ್ ಹೋಗ್ತೀಯಾ ಎಂದಾಗ ದಾತ್ರಿ, ಸರಿ ಬಾ ಹೋಗೋಣ, ಎಲ್ಲ ನಿನ್ನಿಂದನೆ ಎನ್ನುತ್ತಾ ಅವನ ಕೈ ಹಿಡಿದು ಎಳೆದುಕೊಂಡು ಹೋದಳು. ಮರುದಿನ ಬೆಳಗಾಗುವುದರಲ್ಲಿ ದಾತ್ರಿಯ ಬೆಂಗಳೂರಿಗೆ ಹೋಗುವ ನಿರ್ಧಾರ ಬದಲಾಗಿತ್ತು. ಮೊದಲಿನಂತೆ ರಾಕೇಶ್ನ ಜೊತೆ ತರಲೆ ಮಾಡ್ಕೊಂಡಿದ್ದಳು. ಇನ್ನು 2 ದಿನ ರಜೆ ಬಾಕಿ ಇದ್ದಿದ್ದರಿಂದ ಎಲ್ಲರೂ ಒಟ್ಟಿಗೆ ಎಲ್ಲಾದ್ರೂ ಹೋಗೋಣವೆಂದು ನಿರ್ಧರಿಸಿದ್ರು. ರಾಕೇಶನಿಗೂ ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತ್ತು. ಜಾಯಿನ್ ಆಗೋಕೆ 10 ದಿನ ಸಮಯವಿತ್ತು. ಹಾಗಾಗಿ ಮನೆಯವರೆಲ್ಲರೂ ಶೃಂಗೇರಿ, ಹೊರನಾಡು, ಕಾರ್ಕಳ, ಮೂಡ್ಬಿದ್ರಿಗೆ ಹೋಗುವ ಪ್ಲಾನ್ ಮಾಡಿ ಟಿಟಿ ಬುಕ್ ಮಾಡಿಕೊಂಡು ಬೆಳಗ್ಗೆ ಹೊರಟರು. 2 ದಿನ ಕಳೆದದೇ ಗೊತ್ತಾಗ್ಲಿಲ್ಲ. ಪ್ರಯಾಣ ಮುಗಿಸಿ ಬಂದು ನಳಿನಿ ಹಾಗೂ ದಾತ್ರಿ ಬೆಂಗಳೂರಿಗೆ ಹೊರಟರು. ರಾಕೇಶನಿಗೆ ಅವರ ಮನೆಗೆ ಬಂದಿರಲು ಹೇಳಿದ್ರು. ಆದರೆ ಅವನಿಗೆ ಕಂಪನಿಯವರೇ ರೆಸಿಡೆನ್ಸಿ ಫೆಸಿಲಿಟಿ ಕೊಟ್ಟಿದ್ದರಿಂದ ರಜೆ ಇರುವಾಗ ಬರ್ತೀನಿ ಎಂದು ಹೇಳಿದ. ದಾತ್ರಿ ಹೊರಟ ಮೇಲೆ ರಾಕೇಶನಿಗೆ ಮನೆಯೆಲ್ಲ ತಣ್ಣಗಿದೆ ಎನಿಸಿತು. ಆದರೂ ಇನ್ನು 10 ದಿನಗಳನ್ನ ಅಪ್ಪ, ಅಮ್ಮ, ಅಜ್ಜಿ, ತಾತ ಜೊತೆ ಕಳೆಯಬಹುದೆಂದು ಸಂತೋಷವಾಯಿತು. ದಾತ್ರಿ ಬೆಂಗಳೂರಿಗೆ ಬಂದವಳೆ ಕೆಲಸದಲ್ಲಿ ಬ್ಯುಸಿಯಾದಳು. ಮಧ್ಯಾಹ್ನ ಊಟ ಮಾಡುವಾಗ ಮೊಬೈಲ್ ನೋಡಿದ್ದವಳಿಗೆ ಯಾವುದೋ ನಂಬರ್ನಿಂದ 5-6 ಮಿಸ್ ಕಾಲ್ ಬಂದಿತ್ತು. ತಿರುಗಿ ಫೋನ್ ಮಾಡಿದಾಗ ಗೌತಮ್ ತಂದೆ ಸದಾನಂದೆಂದು ಗೊತ್ತಾಯಿತು. ಅವರು ಮಗನನ್ನ ನೋಡಲು ಬಂದಿರುವುದಾಗಿ ಹೇಳಿ ಮಾತಾಡಬೇಕು, ಸಿಗಲು ಆಗುತ್ತದಾ ಎಂದ್ರು. ದಾತ್ರಿ ಸಂಜೆ ಸಿಗುವೆನೆಂದು ಹೇಳಿದಳು. ಎಲ್ಲ ಕೆಲಸ ಮುಗಿಸಿ ಅಮ್ಮನಿಗೆ ಸ್ವಲ್ಪ ಲೇಟಾಗಿ ಬರುವೆನೆಂದು ಹೇಳಿ ಸದಾನಂದರನ್ನ ಮೀಟ್ ಮಾಡಲು ಹೊರಟಳು. ಸದಾನಂದ ಇವಳಿಗಿಂತ ಮೊದಲೇ ಬಂದು ಕಾಯ್ತಾ ಇದ್ರು. ದಾತ್ರಿಗೆ ಅವರನ್ನ ನೋಡಿದ ಕೂಡಲೇ, ಏನ್ ಮಾತಾಡ್ಬೇಕೆಂದೇ ತಿಳಿಯದೆ, ಹೇಗಿದ್ದೀರಾ ಅಂಕಲ್, ಏನು ಮಾತಾಡ್ಬೇಕೆಂದು ಹೇಳಿದ್ರಲ್ಲ ಎಂದಳು. ಆಗ ಅವರು, ನಿನಗೆ ಹೇಗೆ ಹೇಳ್ಬೇಕೆಂದೇ ತಿಳಿಯುತ್ತಿಲ್ಲ, ಆದ್ರೂ ಎಲ್ಲಾ ವಿಚಾರ ತಿಳಿಸಿ ಕ್ಷಮೆ ಕೇಳಲು ನಾನು ಬಂದಿದ್ದು ಎಂದು ಹೇಳಿ ನಳಿನಿಯನ್ನ ಮದುವೆಯಾದಾಗಿನಿಂದ ಹಿಡಿದು ಗೌತಮ್ನನ್ನು ದತ್ತು ಪಡೆದಿರುವವರೆಗೂ ವಿಷಯ ಚಾಚು ತಪ್ಪದೆ ತಿಳಿಸಿದ್ರು. ದಾತ್ರಿಯವರು ಎಣಿಸಿದಂತೆ ಪ್ರತಿಕ್ರಿಯೆ ಮಾಡದೇ ಇದ್ದದ್ದನ್ನ ನೋಡಿ ಸದಾನಂದನಿಗೆ ಆಶ್ಚರ್ಯವಾಯಿತು. ಆಗ ಅವಳೇ, ನನಗೆಲ್ಲ ವಿಷಯ ಗೊತ್ತಾಗಿದೆ, ಆದರೆ ಇದು ಅಮ್ಮನಿಗೆ ತಿಳಿದಿಲ್ಲ, ತಿಳಿಯೋದು ಬೇಡ, ಅವಳು ಇಷ್ಟು ದಿನ ಕಷ್ಟಪಟ್ಟಿದ್ದೇ ಸಾಕು, ಇನ್ನು ನಾನು ಅದಕ್ಕೆ ಅವಕಾಶ ಕೊಡಲ್ಲ ಎಂದಳು ದೃಢವಾಗಿ. ಆಗ ಸದಾನಂದ, ನಾನು ಅವಳ ಬಳಿ ಒಮ್ಮೆ ಕ್ಷಮೆ ಕೇಳಲೇಬೇಕು, ಮತ್ತೆ ಎಂದೂ ಅವಳಿಗೆ ತೊಂದರೆ ಕೊಡಲ್ಲ, ನಿಮ್ಮನೆ ಅಡ್ರೆಸ್ ಕೊಡು, ಇಲ್ಲಾಂದ್ರೆ ನಳಿನಿ ಫೋನ್ ನಂಬರ್ ಕೊಡು ಪ್ಲೀಸ್ ಎಂದರು. ಅದಕ್ಕೆ ದಾತ್ರಿ, ಮನೆ ಅಡ್ರೆಸ್, ಫೋನ್ ನಂಬರ್ ಇದನ್ನೆಲ್ಲ ನಾನು ಕೊಟ್ರೆ ಅಮ್ಮನಿಗೆ ಅನುಮಾನ ಬರುತ್ತದೆ. ಅಮ್ಮ ಪ್ರತಿ ಶನಿವಾರ ಸಂಜೆ ಮನೆ ಹತ್ರ ಇರುವ ಆಂಜನೇಯನ ದೇವಸ್ಥಾನಕ್ಕೆ ತಪ್ಪದೆ ಬರುತ್ತಾರೆ, ಅಲ್ಲಿ ಮೀಟ್ ಮಾಡಿ, ಆದ್ರೆ ನೀವು ನನ್ನ ಬಗ್ಗೆ ಏನು ಹೇಳ್ಬಾರ್ದು, ಆಕಸ್ಮಿಕವಾಗಿ ಸಿಕ್ಕಿದಂತೆ ಮಾತಾಡಿ ಎಂದು ಹೇಳಿ ದೇವಸ್ಥಾನದ ಅಡ್ರೆಸ್ ಹೇಳಿ ಹೊರಟಳು. ಈಗ ಅವಳ ಮನಸ್ಸು ನಿರಾಳವಾಗಿತ್ತು. ಅವಳು ಹೇಳಿದಂತೆ ನಳಿನಿ ದೇವಸ್ಥಾನಕ್ಕೆ ಹೊರಟರು. ತನಗೆ ಓದೋದಿದೆ ಎಂದು ಹೇಳಿ ಅಮ್ಮನ ಜೊತೆ ಹೋಗುವುದನ್ನ ತಪ್ಪಿಸಿಕೊಂಡಳು. ಮನಸ್ಸಿನಲ್ಲಿ ಆತಂಕವಾಗ್ತಿತ್ತು. ಅಮ್ಮನಿಗೆ ಯಾವುದೇ ರೀತಿಯ ಬೇಜಾರಾಗದಿರಲೆಂದು ಮನದಲ್ಲೇ ದೇವರನ್ನ ಬೇಡಿಕೊಂಡಳು. ಮಾಮೂಲಿಗಿಂತ ಸ್ವಲ್ಪ ಲೇಟ್ ಆಗಿ ನಳಿನಿ ಮನೆಗೆ ಬಂದ್ರು. ಆದ್ರೆ ಅವರಲ್ಲಿ ಯಾವ ಬದಲಾವಣೆಗಳು ಇರದಿದ್ದನ್ನ ನೋಡಿ ದಾತ್ರಿಗೆ ನೆಮ್ಮದಿ ಆಯ್ತು. ಮರುದಿನ ಸದಾನಂದರೇ ಫೋನ್ ಮಾಡಿ ಅವರು ಮಾತಾಡಿದ ಬಗ್ಗೆ ಹೇಳಿ ಅವಳಿಗೂ ಒಮ್ಮೆ ಕ್ಷಮಿಸುವಂತೆ ಕೇಳಿಕೊಂಡು ಊರಿಗೆ ಹೊರಡುವೆನೆಂದರು. ಅವಳು ಕೂಡ ಆಯ್ತು ಎಂದು ಹೇಳಿ ಫೋನ್ ಇಟ್ಟಳು. ಅಲ್ಲಿಗೆ ಅವಳ ದೊಡ್ಡ ಕಷ್ಟ ಪರಿಹಾರವಾದಂತಾಯ್ತು. 2 ವರ್ಷಗಳು ಕಳೆದು ದಾತ್ರಿಯ ಕನಸು ನನಸಾಗಿತ್ತು. ರಾಕೇಶ್ ಕೂಡ ಒಳ್ಳೆಯ ಹುದ್ದೆಯಲ್ಲಿದ್ದ. ರಜೆ ಇರುವಾಗ ಅತ್ತೆ ಮನೆಗೆ ತಪ್ಪದೆ ಬರ್ತಿದ್ದ. ಮನೆಯಲ್ಲಿ ಎಲ್ಲರೂ ರಾಕೇಶ್ ಹಾಗೂ ದಾತ್ರಿಯ ಮದುವೆ ಬಗ್ಗೆ ಯೋಚಿಸ್ತಾ ಇದ್ರು. ಆದರೆ ಇಬ್ಬರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯದೆ ಹೇಗೆ ಕೇಳುವುದು ಎಂಬ ಗೊಂದಲವಾಗಿತ್ತು. ಕಿಶೋರ್ ಅದಕ್ಕೆ ಒಂದು ಉಪಾಯ ಮಾಡಿ ಎಲ್ಲರನ್ನೂ ಮನೆಗೆ ಬರಲು ಹೇಳಿದ. ದಾತ್ರಿ, ನಳಿನಿ ಮತ್ತು ರಾಕೇಶ್ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ರಜೆ ಹಾಕಿ ವಾರದ ಕೊನೆಯಲ್ಲಿ ಚಿಕ್ಕಮಗಳೂರಿಗೆ ಹೊರಟರು. ಎಲ್ಲರ ಸಮ್ಮುಖದಲ್ಲಿ ಕಿಶೋರ್ ಮಕ್ಕಳ ಮದುವೆ ಬಗ್ಗೆ ಮಾತಾಡಿ ರಾಕೇಶನಿಗೆ ಹುಡುಗಿಯನ್ನು, ದಾಸರಿಗೆ ಹುಡುಗನನ್ನು
ನೋಡಲು ಆರಂಭಿಸುವುದಾಗಿ ಹೇಳಿದ. ಇಬ್ಬರು ಒಟ್ಟಿಗೆ ಇಷ್ಟು ಬೇಗ ಮದ್ವೆ ಬೇಡ ಎಂದ್ರು. ಆಗ ಮನೆಯವರೆಲ್ಲರೂ ಇನ್ನು ಹುಡುಗ ಹುಡುಗಿ ನೋಡುವ ಕೆಲಸ ಶುರು ಮಾಡಿ ಮದ್ವೆ ಮಾಡುವುದು ತಕ್ಷಣದ ಕೆಲಸ ಅಲ್ಲ, ಅದಕ್ಕೆ ತುಂಬಾ ಸಮಯ ಆಗುತ್ತದೆ, ಹಾಗಾಗಿ ನೀವೇನು ಚಿಂತೆ ಮಾಡುವುದು ಬೇಡ ಎಂದ್ರು. ಊರಿಗೆ ಬಂದ ರಾಕೇಶ್ ಅವನ ಫ್ರೆಂಡ್ಗೆ ಕಾಲ್ ಮಾಡಿ ಮನೆಯಲ್ಲಿ ಮದ್ವೆಗೆ ಹುಡುಗಿ ನೋಡ್ತಿರುವುದನ್ನ ಹೇಳಿದಾಗ, ಹೊಸದಾಗಿ ಯಾಕೋ ಹುಡುಗಿ ಹುಡ್ಕೋದು, ನಿನ್ನ ಅತ್ತೆ ಮಗಳೇ ಇಲ್ವಾ ಎಂದು ತಮಾಷೆ ಮಾಡಿ ನಕ್ಕನು. ಆಗ ರಾಕೇಶನ್ಗೆ ಏನು ಅನ್ನಿಸ್ತೆ ಅದು ಇದು ಮಾತಾಡಿ ಫೋನ್ ಇಟ್ಟ. ಆದ್ರೆ ನಿಧಾನವಾಗಿ ಕುಳಿತು ಯೋಚಿಸುತ್ತಿರುವಾಗ ಮನಸ್ಸಿನಲ್ಲಿ ಮಧುರವಾದ ಭಾವನೆಯೊಂದು ಉಂಟಾಯಿತು. ಅದಾದ ನಂತರ ದಾತ್ರಿಯೊಂದಿಗೆ ಯಾಕೋ ಮೊದಲಿಗಿಂತ ಹತ್ತಿರವಾಗಬೇಕೆನಿಸಿತು. ಅವಳ ತುಂಟಾಟ ಕೀಟಲೆಗಳೆಲ್ಲ ನೆನಪಾಗಿ ತುಟಿ ಎಂಚಿನಲ್ಲಿ ನಗೆಯೆಂದು ಸುಳಿದು ಮಾಯವಾಯಿತು. ಆದ್ರೆ ಅವಳನ್ನ ಪ್ರೀತಿಸ್ತಾ ಇದ್ದೇನೆಂಬ ನಿರ್ಧಾರ ಮಾಡಲಾಗ್ಲಿಲ್ಲ. ಅದು ಅಲ್ಲದೆ ಅವಳ ಮನಸ್ಸಿನ ಭಾವನೆಗಳೇನಿರ್ತದೋ ಎಂದುಕೊಂಡು ಸುಮ್ಮನಾದ. ದಾತ್ರಿ ಹಾಗೂ ರಾಕೇಶ್ 2 ದಿನ ರಜೆ ಮುಗಿಸಿ ಬೆಂಗಳೂರಿಗೆ ಹೊರಟರು. ನಳಿನಿ 1 ವಾರ ಬಿಟ್ಟು ಬರುವೆನೆಂದರು. ಕಲಾ ರಾಕೇಶನಿಗೆ ನಳಿನಿ ವಾಪಸ್ ಬರೋವರೆಗೂ ಅವರ ಮನೆಯಿಂದನೇ ಓಡಾಡಲು ಹೇಳಿದ್ರು. ಈ ಮೊದಲು ದಾತ್ರಿ ಒಬ್ಳೇ ಇರುವಾಗ ಅವನು ಅವಳ ಜೊತೆ ಹೋಗಿರ್ತಿದ್ದನು. ಅವಳ ಫ್ರೆಂಡ್ ಶ್ರದ್ಧಾ ಕೂಡ ಬಂದಿರುತ್ತಿದ್ದಳು. ಆಸ್ಪತ್ರೆಯಿಂದ ಕೆಲಸ ಮುಗಿಸಿ ಬರುವಾಗ ಶ್ರದ್ಧಾಳನ್ನ ಕೂಡ ತನ್ನೊಂದಿಗೆ ಕರೆದುಕೊಂಡು ಬಂದು ಫ್ರೆಶ್ ಆಗಿ ಇಬ್ಬರು ಕಾಫಿ ಕುಡಿದು ಹರಟೆ ಹೊಡೆಯುತ್ತಾ ಅಡುಗೆ ಮಾಡತೊಡಗಿದ್ರು. ಆಗ ಶ್ರದ್ಧಾ ತನಗೆ ಮದುವೆ ಪ್ರಪೋಸಲ್ ಬಂದಿರುವುದರ ಬಗ್ಗೆ ಹೇಳಿದಾಗ ದಾತ್ರಿ ಕೂಡ ಊರಿನಲ್ಲಿ ನಡೆದ ಎಲ್ಲಾ ವಿಷಯ ಹೇಳಿದಳು. ಆಗ ಶ್ರದ್ಧಾ, ನಿನಗ್ಯಾಕಮ್ಮ ಹುಡುಗನ ಹುಡ್ಕೋದು, ಮಾವನ ಮಗನಿದ್ದಾನಲ್ಲ, ನಿಮ್ಮ ಅತ್ತೆ ಮಾವನಿಗೂ ನೀನಂದ್ರೆ ಇಷ್ಟ ಅಲ್ವಾ ಎಂದಳು. ಅದಕ್ಕೆ ದಾತ್ರಿ, ನಾನು ಯಾವತ್ತೂ ಅದಕ್ಕೆ ಆಸೆ ಪಟ್ಟಿಲ್ಲ, ಅವರೆಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ಅದು ಅಲ್ಲದೆ ರಾಕೇಶ್ ನಾನು ಒಟ್ಟಿಗೆ ಬೆಳೆದವರಾದ್ದರಿಂದ ಸಲಿಗೆ ಸ್ವಲ್ಪ ಜಾಸ್ತಿ, ನಾವಿಬ್ರು ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಎಂದಳು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಆಯ್ತು. ದಾತ್ರಿ ಹೋಗಿ ಬಾಗಿಲು ತೆರೆದರೆ ರಾಕೇಶ್ ಬಂದಿದ್ದ. ಅವನಿಗೆ ಫ್ರೆಶ್ ಆಗಲು ಹೇಳಿ ಕಾಫಿ ಮಾಡಲು ಒಳಗೆ ಹೋದಾಗ ಶ್ರದ್ಧಾ, ನಾನು ಹೇಳಿದ್ದರ ಬಗ್ಗೆ ಒಮ್ಮೆ ಯೋಚಿಸು, ನೋಡೋಕ್ಕೂ ಚೆನ್ನಾಗಿದ್ದಾನೆ ಎಂದು ರೇಗಿಸಿದಳು. ದಾತ್ರಿ ಅವಳಿಗೆ ಸುಮ್ಮನಿರುವಂತೆ ಹೇಳಿ ಕಾಫಿ ಮಾಡಿ ರಾಕೇಶನ್ಗೆ ಕೊಡಲು ಹೋದಳು. ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿ ಊಟಕ್ಕೆ ಕುಳಿತರು. ಊಟ ಮಾಡುವಾಗ ರಾಕೇಶ, ದಾತ್ರಿ ಅಡುಗೆ ನೀನೇ ಮಾಡಿದ್ದ ಎಂದು ಕೇಳಿದಾಗ, ಯಾಕೋ ನಾನು ಶ್ರದ್ಧಾ ಇಬ್ಬರು ಸೇರ್ ಮಾಡಿದ್ದು ಎಂದಳು. ರಾಕೇಶ್ ನಗುತ್ತಾ, ಅದಕ್ಕೆ ತುಂಬಾ ಚೆನ್ನಾಗಿರೋದು, ನೀನೊಬ್ಳೆ ಮಾಡಿದ್ರೆ ತಿನ್ನಕ್ಕಾಗ್ತಿತ್ತಾ ಎಂದಾಗ ದಾತ್ರಿ ಊರಿ ಗಣ್ಣಿನಿಂದ ಅವನನ್ನ ನೋಡಿದಳು. ಊಟದ ನಂತರ ತನ್ನ ರೂಮಿನಲ್ಲಿ ರಾಕೇಶನ್ಗೆ ಮಲಗಲು ಹೇಳಿ ಗೆಳತಿಯರಿಬ್ಬರು ಅಮ್ಮನ ರೂಮಿನಲ್ಲಿ ಮಲಗಿದ್ರು. ರಾಕೇಶ್ ಮಲಗಲು ಬಂದಾಗ ಅಲ್ಲಿ ಗೋಡೆಯಲ್ಲಿ ನಗುತ್ತಿರುವ ದಾತ್ರಿಯ ಫೋಟೋ ನೋಡಿ ಬಜಾರಿಯಾದ್ರೂ ನೋಡೋಕೆ ಮುದ್ದಾಗಿದ್ದಾಳೆ ಅನ್ಕೊಂಡ. ಯಾಕೋ ಅವಳನ್ನ ನೋಡಿದಾಗ ಅವನ ಫ್ರೆಂಡ್ ಹೇಳಿದ ಮಾತೇ ನೆನಪಾಗ್ತಿತ್ತು. ಅವಳೊಂದಿಗೆ ಕಳೆದ ಕ್ಷಣಗಳೆಲ್ಲ ಸುಂದರವಾಗಿತ್ತು. ಅವಳೊಂದಿಗೆ ತಾನು ಖುಷಿಯಾಗಿರ್ಬಲ್ಲೆ ಎನಿಸಿತು. ಸ್ವಲ್ಪ ದಿನ ಕಾದು ತನ್ನದು ಪ್ರೀತಿಯೇ ಎಂದು ಕನ್ಫರ್ಮ್ ಆದ್ಮೇಲೆ ಅವಳನ್ನ ಕೇಳೋಣವೆಂದು ನಿರ್ಧರಿಸಿ ಮಲಗಿದನು. ಇತ್ತ ಗೆಳತಿಯರಿಬ್ಬರ ಮಾತು ಮುಗ್ದಿರ್ಲಿಲ್ಲ. ಏನ್ ಮಾತಾಡಿದ್ರು ಕೊನೆಗೆ ರಾಕೇಶ್ ನನ್ನ ದಾತ್ರಿಗೆ ರೇಗಿಸಿ ನಗುತ್ತಿದ್ದಳು ಶ್ರದ್ಧಾ. ದಾತ್ರಿ ಅವಳಿಗೆ ಸುಮ್ಮನೆ ಮಲಗಲು ಹೇಳಿ ಮುಸುಕಿ ಎಳೆದುಕೊಂಡಳು. ಆದ್ರೆ ನಿದ್ದೆ ಯಾಕೋ ಹತ್ರ ಸುಳಿಲಿಲ್ಲ. ಶ್ರದ್ಧಾ ಮಾತುಗಳು ಪದೇ ಪದೇ ಮನಸ್ಸಿಗೆ ಬರ್ತಿತ್ತು. ಎಷ್ಟೋ ಸಮಯದ ನಂತರ ಹಾಗೆ ನಿದ್ರೆಗೆ ಜಾರಿದಳು. ಬೆಳಿಗ್ಗೆ ಬೇಗನೆ ಎದ್ದು ಕಾಫಿ ತಿಂಡಿ ರೆಡಿ ಮಾಡತೊಡಗಿದಳು. ಶ್ರದ್ಧಾ ಸ್ನಾನ ಮಾಡಲು ಹೋದಳು. ರಾಕೇಶ್ ಎದ್ದು ಸ್ನಾನ ಮುಗಿಸಿ ಅಡುಗೆ ಮನೆಗೆ ಬಂದ. ದಾತ್ರಿ ತನ್ನ ಕೆಲಸದಲ್ಲಿ ಮುಳುಗಿ ಹೋಗಿದ್ದಳು. ಅವಳನ್ನ ಹಾಗೆ ನೋಡುತ್ತಾ ನಿಂತ. ನೈಟ್ ಡ್ರೆಸ್ ನಲ್ಲಿ ಮುದ್ದಾಗಿ ಕಾಣ್ತಾ ಇದ್ದಳು. ರಾಕೇಶ್ ಬಂದು ನಿಂತಿದ್ದನ್ನ ನೋಡಿ ಅವನ ತಲೆಗೊಂದು ಮುಟುಕಿ, ಏನೋ ನೀನಿನ್ನು ಕನಸು ಕಾಣ್ತಾ ಇದ್ದೀಯಾ, ತಗೋ ತಿಂಡಿ, ಕಾಫಿ ತರ್ತೀನಿ ಎಂದು ಹೇಳಿ ತಟ್ಟೆಯನ್ನು ಅವನ ಕೈಯಲ್ಲಿಟ್ಟು ಒಳಗೆ ಹೋದಳು. ಅವನು ತಿಂಡಿ ತಿಂದು ಕಾಫಿ ಕುಡಿದು ಆಫೀಸ್ಗೆ ಹೊರಟ. ದಾತ್ರಿ ಸ್ನಾನ ಮುಗಿಸಿ ತಿಂಡಿ ತಿಂದು ಶ್ರದ್ಧಾ ಜೊತೆ ಹೊರಟಳು. ಆಸ್ಪತ್ರೆಗೆ ಬಂದವಳಿಗೆ 1 ನಿಮಿಷವೂ ಬಿಡುವಿರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಹೋಗುವವರೆಗೂ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು. ಶ್ರದ್ಧಾ ಅವಳ ಅಮ್ಮನಿಗೆ ಹುಷಾರಿಲ್ಲವೆಂದು ಬೇಗ ಹೋದಳು. ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋದ ನಂತರ ಅಮ್ಮ ಇಲ್ಲದಿರುವುದು, ಶ್ರದ್ಧಾ ಕೂಡ ಬರುವುದಿಲ್ಲವೆಂದು ನೆನಪಾಯಿತು. ಅನ್ನ ಸಾರು ಮಾಡಿಟ್ಟು ರಾಕೇಶ್ ಬರುವ ಸಮಯವಾದ್ದರಿಂದ ಒಟ್ಟಿಗೆ ಕಾಫಿ ಕುಡಿಯೋಣವೆಂದುಕೊಂಡು ಟಿವಿ ನೋಡುತ್ತಾ ಕುಳಿತಳು. 9 ಗಂಟೆಯಾದರೂ ರಾಕೇಶ್ ಬರದೇ ಇರುವುದನ್ನ ನೋಡಿ ಫೋನ್ ಮಾಡಿದಳು. ನಾಟ್ ರೀಚಬಲ್ ಬರ್ತಾ ಇತ್ತು. ಮಳೆ ಬೇರೆ ಜೋರಾಗಿ ಬರಲಾರಂಭಿಸಿತ್ತು. 10 ಗಂಟೆಯವರೆಗೂ ಕಾದು ಊಟ ಮಾಡಿ ಅವನಿಗಾಗಿ ಕಾಯ್ತಾ ಕುಳಿತಳು. 10ವರೆಗೆ ರಾಕೇಶ್ ಒದ್ದೆಯಾಗಿ ಬಂದ. ಮನೆ ಹತ್ತಿರ ಬಂದ ಕ್ಯಾಬ್ ಮಳೆಯ ಕಾರಣದಿಂದ ಮೂವ್ ಆಗದೆ ಅಲ್ಲಿಂದ ನಡೆದು ಬಂದಿದ್ದಾಗಿ ಹೇಳಿ ಮಳೆಯನ್ನ ಶಪಿಸುತ್ತಾ ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋದ. ದಾತ್ರಿ ಸಾರನ್ನ ಬಿಸಿಗೆ ಇಟ್ಟು ಅವನಿಗೆ ತಟ್ಟೆ ಇಟ್ಟು ಊಟಕ್ಕೆ ಕರೆದಳು. ಊಟ ಮಾಡಿ ಸ್ವಲ್ಪ ಹೊತ್ತು ಟಿವಿ ನೋಡಿ ಮಲಗಲು ಹೋದ್ರು. ಬೆಳಿಗ್ಗೆ ದಾತ್ರಿ ಎದ್ದು ತಿಂಡಿ ಮಾಡಿದ್ರು ರಾಕೇಶ್ ಹೇಳದೇ ಇದ್ದದನ್ನ ನೋಡಿ ಅವನ ರೂಮ್ಗೆ ಹೋಗಿ ಎಬ್ಬಿಸುವಾಗ ಮೈ ಜ್ವರದಿಂದ ಸುಡುತ್ತಿತ್ತು. ತಕ್ಷಣವೇ ಅವನಿಗೆ ಕಾಫಿ ಕುಡಿಯಲು ಹೇಳಿ ಒದ್ದೆ ಬಟ್ಟೆಯನ್ನ ಹಣೆಗೆ ಹಾಕಿ ಜ್ವರದ ಮಾತ್ರೆ ಕೊಟ್ಟು ತಾನಿವತ್ತು ಆಸ್ಪತ್ರೆಗೆ ಬರುವುದಿಲ್ಲವೆಂದು ಫೋನ್ ಮಾಡಿ ತಿಳಿಸಿದಳು. ತಾನು ತಿಂಡಿ ತಿಂದು ರಾಕೇಶನಿಗೆ ಸ್ವಲ್ಪ ತಿಂಡಿ ತಿನ್ನಲು ಹೇಳಬೇಕೆಂದು ಎಬ್ಬಿಸಲು ಹೋದ್ರೆ ಅವನು ಒಳ್ಳೆಯ ನಿದ್ದೆಯಲ್ಲಿದ್ದ. ಹಣೆ ಮೇಲೆ ಕೈ ಇಟ್ಟು ನೋಡಿದಾಗ ಜ್ವರ ಸ್ವಲ್ಪ ಕಡಿಮೆಯಾಗಿತ್ತು. ಈಗ ಎಬ್ಬಿಸೋದು ಬೇಡ, ಮಲಗ್ಲಿ ಅಂದ್ಕೊಂಡು ಅಡುಗೆ ಕೆಲಸ ಮುಗಿಸಿ ಸ್ನಾನ ಮಾಡಿ ತಿಂಡಿ ತೆಗೆದುಕೊಂಡು ರಾಕೇಶನ ಬಳಿಗೆ ಹೋಗಿ ಅವನನ್ನ ಎಬ್ಬಿಸಿದಾಗ ನಿಧಾನವಾಗಿ ಎದ್ದು ಮುಖ ತೊಳೆದುಕೊಂಡು ಬಂದು ತಿಂಡಿ ತಿನ್ನತೊಡಗಿದ. ಆಗ ದಾತ್ರಿ, ಯಾಕೋ ಹೇಗಾಡ್ತೀಯಾ, ತುಂಬಾ ನೆನ್ನಿದ್ದೀಯಾ ನೆನ್ನೆ, ಅದಕ್ಕೆ ಜ್ವರ ಬಂದಿದೆ, ಕರಿಬಾರ್ದಿತ್ತ ರಾತ್ರಿ ಎಂದಳು. ಅದಕ್ಕೆ ಅವನು, ರಾತ್ರಿ ಏನೋ ಗೊತ್ತಾಗಿಲ್ಲ ಕಣೆ, ಬೆಳಗ್ಗೆ ನೀನು ಮಾತ್ರೆ ಕೊಟ್ಟಿದ್ದು ಕನಸೇನೋ ಅನ್ನೋ ಹಾಗಿದೆ, ಆದ್ರೆ ಇವಾಗ ಆರಾಮಿದ್ದೀನಿ,
ನೀನು ರಾಜ್ಯ ಹಾಕೋಗಾಯ್ತು ನೋಡು ಎಂದನು. ಆಗ ದಾತ್ರಿ ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ, ಡಾಕ್ಟರ್ ನಾನಾ ನೀನಾ, ನಿಂಗಿನ್ನು ಪೂರ್ತಿ ಸರಿಯಾಗಿಲ್ಲ, ಇನ್ನೂ ಒಂದಿನ ಮಾತ್ರೆಗಳನ್ನ ತಗೋಬೇಕು, ನಾನು ಹೇಳಿದ ಹಾಗೆ ಕೇಳಬೇಕು, ಓಕೆನಾ ಎಂದಾಗ ಅಪ್ಪಣೆ ಮೇಡಮ್, ನೀವು ನನ್ನ ಜೊತೆ ಇದ್ರೆ ನಾನು ಚೆನ್ನಾಗಿರ್ತೀನಿ, ಇರ್ತೀರಾ ಜೀವನ ಪೂರ್ತಿ ಎಂದ ನಗುತ್ತಾ. ದಾತ್ರಿಗೆ ಒಂದು ಕ್ಷಣ ಆಶ್ಚರ್ಯವಾಯ್ತು. ಏನೋ ಬೇರೆ ರೀತಿ ಮಾತಾಡ್ತಿದ್ದಾನಲ್ಲ ಅಂದ್ಕೊಂಡು, ಸರಿ ನೀನೀಗ ರೆಸ್ಟ್ ಮಾಡು, ಸ್ನಾನ ಮಾಡಬೇಡ, ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಬದಲಾಯಿಸಿ ಊಟದ ಸಮಯಕ್ಕೆ ಬಾ ಎಂದು ಹೇಳಿ ರೂಮಿನಿಂದ ಹೊರಗೆ ಬಂದಳು. ಹೊರಗೆ ಬಂದವಳಿಗೆ ಏನೋ ಒಂದು ಸಿಹಿಯಾದ ಅನುಭವ ಆಯಿತು. ತಾನೇನಾದರೂ ರಾಕೇಶ್ನನ್ನ ಪ್ರೀತಿಸ್ತಿರುವೆನಾ ಎಂಬ ಭಾವನೆ ಉಂಟಾಯಿತು. ಆದರೆ ಮನೆಯಲ್ಲಿ ಈಗಾಗಲೇ ಇಬ್ಬರಿಗೂ ಮದುವೆ ಮಾಡಲು ಹುಡುಗ ಹುಡುಗಿ ಹುಡುಕಾಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಮನೆಯವರಿಗೆ ನೋವಾಗುವಂತೆ ಆಗಬಾರ್ದು. ಅದರಲ್ಲೂ ಅಮ್ಮನಿಗೆ ಬೇಜಾರಾದರೆ ಆ ದೇವರು ಕೂಡ ಕ್ಷಮಿಸುವುದಿಲ್ಲವೆಂದು ಯೋಚಿಸುತ್ತಾ ಹಾಗೆ ಸೋಫಾದ ಮೇಲೊರಗಿ ಅಲ್ಲೇ ನಿದ್ರೆಗೆ ಜಾರಿದಳು. ರಾಕೇಶನಿಗೆ ನಿದ್ರೆ ಬರದೆ ಬಟ್ಟೆ ಬದಲಾಯಿಸಿಕೊಂಡು ಪೇಪರ್ ಓದಲು ಹೊರಗಡೆ ಬಂದಾಗ ದಾತ್ರಿ ಮಲಗಿರುವುದು ನೋಡಿ ಹಾಗೆ ಅಲ್ಲೇ ಓದುತ್ತಾ ಕುಳಿತುಕೊಂಡ. ಮಗುವಿನಂತೆ ಮಲಗಿರೋಳನ್ನ ನೋಡಿ ಹಣೆಗೊಂದು ಮುತ್ತ ನೀಡಬೇಕೆಂಬ ಆಸೆಯನ್ನ ಕಷ್ಟಪಟ್ಟು ತಡೆದುಕೊಂಡ. 2 ಗಂಟೆಯ ಹೊತ್ತಿಗೆ ದಾತರಿಗೆ ಎಚ್ಚರವಾಯಿತು. ಇಷ್ಟೊತ್ತು ಮಲಗಿದ್ನ ಅಂದ್ಕೊಂಡು ಬೇಗನೆ ಎದ್ದು ನೋಡಿದ್ರೆ ಅಲ್ಲೇ ಕುರ್ಚಿಗೆ ಹೊರಗೆ ಕುಳಿತು ರಾಕೇಶ್ ಏನು ಯೋಚಿಸ್ತಿದ್ದ. ಅವನನ್ನು ಊಟಕ್ಕೆ ಬರಲು ಹೇಳಿ ಅಡುಗೆ ರೆಡಿ ಮಾಡಲು ಅಡುಗೆ ಮನೆಗೆ ಹೋದಳು. ಇಬ್ಬರು ಹರಟೆ ಹೊಡೆಯುತ್ತಾ ಊಟ ಮುಗಿಸಿ ಟಿವಿ ನೋಡುತ್ತಾ ಕುಳಿತರು. ಮರುದಿನ ಬೆಳಗ್ಗೆ ನಳಿನಿ ಊರಿನಿಂದ ಬಂದರು. ರಾಕೇಶನ್ಗೆ ಹುಷಾರಿಲ್ಲದಿರುವ ವಿಷಯ ತಿಳಿದು ಅವನನ್ನ ಹೇಗಿದ್ದೀಯ ಎಂದು ವಿಚಾರಿಸಿ ಮಗಳ ಜೊತೆ ಸ್ವಲ್ಪ ಹರಟೆ ಹೊಡೆದು ಎಲ್ಲರೂ ಆಫೀಸ್ಗೆ ಹೊರಟರು. ರಾಕೇಶನ್ಗೆ ಇವತ್ತೊಂದಿನ ರೆಸ್ಟ್ ಮಾಡು ಎಂದ್ರು ಕೇಳದೆ ಹೊರಟನು. ಇಬ್ಬರೂ ಪರಸ್ಪರ ಪ್ರೀತಿಸ್ತಾ ಇದ್ರು, ಹೇಳಿಕೊಳ್ಳದೆ ಮನಸ್ಸಿನಲ್ಲೇ ಸರಿ ತಪ್ಪುಗಳ ಲೆಕ್ಕಾಚಾರ ಮಾಡಿಕೊಳ್ತಾ ಇದ್ರು. 2 ತಿಂಗಳ ನಂತರ ಕಿಶೋರ್ ರಾಕೇಶನ್ಗೆ ಫೋನ್ ಮಾಡಿ ಒಂದು ಹುಡುಗಿಯ ಜಾತಕ ಬಂದಿದೆ, ಮನೆಯವರೆಲ್ಲರಿಗೂ ಒಪ್ಪಿಗೆ ಆಗಿದೆ, ನಿನ್ನ ಅಭಿಪ್ರಾಯ ತಿಳಿಸಿದ್ರೆ ಮುಂದುವರಿಯಬಹುದೆಂದು ಹೇಳಿದಾಗ ರಾಕೇಶನ್ಗೆ ತುಂಬಾ ಗಾಬರಿ ಆಯಿತು. ಇನ್ನೂ ತಡ ಮಾಡಿದ್ರೆ ಕಷ್ಟವಾಗುತ್ತದೆ ಎಂದುಕೊಂಡು ಆ ವಾರವೇ ಊರಿಗೆ ಹೋಗಿ ದಾತ್ರಿಯನ್ನ ಪ್ರೀತಿಸ್ತಿರುವುದನ್ನ ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ಗೊತ್ತಿಲ್ಲವೆಂದು ಹೇಳುತ್ತಾನೆ. ಆಗ ಮನೆಯವರೆಲ್ಲರಿಗೂ ಖುಷಿಯಾಗಿ ನಮ್ಮ ಆಸೆಯು ಇದೇ ಆಗಿತ್ತು, ನಿಮ್ಮ ಮನಸ್ಸನ್ನ ತಿಳಿಯಲು ಇಷ್ಟೆಲ್ಲ ಮಾಡ್ಬೇಕಾಯ್ತೆಂದ್ರು. ರಾಕೇಶನ ಮುಖದಲ್ಲಿರುವ ಚಿಂತೆಯನ್ನ ನೋಡಿ ಕಿಶೋರ್, ನೀನೇನು ಯೋಚನೆ ಮಾಡಬೇಡ, ನಳಿನಿಗೂ ಇಷ್ಟವಿದೆ, ದಾತ್ರಿಯನ್ನ ಅವಳೇ ಕೇಳುತ್ತಾಳೆ ಎಂದಾಗ ರಾಕೇಶ್, ಅತ್ತೆಯನ್ನ ಕೇಳುವುದು ಬೇಡ, ಅವಳೇ ಹೇಳಬೇಕು, ಅದಕ್ಕೊಂದು ಪ್ಲಾನ್ ಮಾಡೋಣ ಎಂದು ಎಲ್ಲರಿಗೂ ವಿವರಿಸಿ ಹೇಳಿದನು. ಎಲ್ಲರೂ ಸರಿ ಎಂದು ಒಪ್ಪಿ ನಳಿನಿ ಮತ್ತು ದಾತ್ರಿಗೆ ಕಾಲ್ ಮಾಡಿ ಬರಲು ಹೇಳಿದ್ರು. ಹುಡುಗನ ಕಡೆಯವರು ಬರ್ತಿರುವುದಾಗಿ ತಿಳಿಸಿದ್ರು. ದಾತ್ರಿಗೆ ಇಷ್ಟ ಬರೆದಿದ್ರು ಅಮ್ಮನಿಗೆ ನೋವಾಗುತ್ತದೆ ಎಂದು ಹೊರಟಳು. ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ರು. ರಾಕೇಶ್ ಆಗ್ಲೇ ಬಂದಾಗಿತ್ತು. ದಾತ್ರಿ ಎಲ್ಲರ ಮಾತಿಗೂ ಸುಮ್ಮನೆ ಹೂ ಅನ್ನುತ್ತಿದ್ದಳು. ಆಗ ಕಲಾ ಅವಳು ಸಪ್ಪೆ ಇರುವುದನ್ನ ಗಮನಿಸಿ ರೂಮಿಗೆ ಕರೆದುಕೊಂಡು ಹೋಗಿ, ಯಾಕೆ ಪುಟ್ಟಿ, ನಿನಗೆ ಇದೆಲ್ಲ ಇಷ್ಟವಿಲ್ವಾ, ಯಾಕೆ ಬಂದಾಗಿಂದ ಒಂಥರ ಇದ್ದಿ, ನಿನ್ನ ಒಪ್ಪಿಗೆ ತಗೊಂಡೆ ಅಲ್ವಾ ಹುಡುಗನನ್ನ ಹುಡುಕಿದ್ದು ಎಂದಾಗ, ಹಾಗೇನಿಲ್ಲ ಅತ್ತೆ, ಆದ್ರೆ ಇಷ್ಟು ಬೇಗ ಎಲ್ಲ ಆಗ್ತಿದ್ಯಲ್ಲ ಅದಕ್ಕೆ ಸ್ವಲ್ಪ ಹಿಂಜರಿಕೆ ಅಷ್ಟೇ ಎಂದು ಹೊರಗೆ ಹೋದಳು. ಕಲಾ ಮನಸ್ಸಿನಲ್ಲೇ ಇವತ್ತೊಂದಿನ ಅಷ್ಟೇ ನಿನ್ನ ಬೇಜಾರು, ನಾಳೆಯಿಂದ ನೀನು ಹೀಗಿರಲ್ಲ ಅಂದ್ಕೊಂಡು ಒಳಗೆ ಹೋದ್ರು. ಮರುದಿನ ಬೆಳಗ್ಗೆ ದಾತ್ರಿ ತಲೆಗೆ ಸ್ನಾನ ಮಾಡಿ ಮಹಡಿಯಲ್ಲಿ ತಲೆ ಕೂದಲು ಒಣಗಿಸಿಕೊಳ್ತಿರುವಾಗ ರಾಕೇಶ್ ಬೇಕೆಂದೇ ಅವಳ ಬಳಿ ಬಂದು, ಏನೇ ಬಜಾರಿ, ಹುಡುಗ ಬರೋದು ಇನ್ನು ಲೇಟ್ ಕಣೆ, ಇಷ್ಟೊಂದು ಅರ್ಜೆಂಟಾ, ಫೋಟೋ ನೋಡಿದ್ಯಾ, ಸೂಪರ್ ಇದ್ದಾನೆ ಅಂದಾಗ ದಾತ್ರಿ, ನೋಡಿಲ್ಲ ಮಾವ ತೋರಿಸ್ತೀನಿ ಅಂದಾಗ ಬೇಡ ಎಂದೆ. ಎಲ್ಲರೂ ಖುಷಿಯಿಂದ ಒಪ್ಪಿರುವಾಗ ನನಗೇನು ತೊಂದರೆ ಇಲ್ಲ ಎಂದು ಹೇಳಿ ಕಣ್ಣುಬ್ಬಿಕೊಂಡಳು. ಅದು ರಾಕೇಶನ್ಗೆ ಗೊತ್ತಾಗಿ, ಸ್ವಲ್ಪ ಹೊತ್ತು ನಿನಗೆ ನೋವು ಕೊಡ್ತಿರೋದಕ್ಕೆ ಸಾರಿ, ನೀನು ಯಾವತ್ತಿದ್ದರೂ ನನ್ನವಳೆ ಎಂದುಕೊಂಡು ಜಾಸ್ತಿ ರೇಗಿಸದೆ ಕೆಳಗೆ ಹೋದನು. ತಿಂಡಿ ತಿಂದ ನಂತರ ದಾತ್ರಿ ರೆಡಿಯಾಗಲು ಹೇಳಿದ್ರು. ನಳಿನಿಯ ಖುಷಿಯಿಂದ ಅವಳನ್ನ ರೆಡಿ ಮಾಡಿದ್ರು. ಅಮ್ಮನ ಸಂತೋಷವನ್ನ ನೋಡಿ ಅವಳು ಖುಷಿಯಾಗಿರಲು ಪ್ರಯತ್ನಿಸಿದಳು. ಆದರೆ ಅದೇಗೋ ಸಾಧ್ಯವಾಗಲಿಲ್ಲ. ಕಿಶೋರ್ ಇನ್ನು ಕಾಯಿಸೋದು ಬೇಡವೆಂದ್ಕೊಂಡು ಎಲ್ಲರನ್ನೂ ಹಾಲ್ಗೆ ಬರಲು ಹೇಳಿದ್ರು. ದಾತ್ರಿ ರೂಮ್ನಲ್ಲೇ ಇದ್ದದನ್ನ ನೋಡಿ ಅವಳನ್ನು ಕರೆಯುವಂತೆ ನಳಿನಿಗೆ ಹೇಳಿದ್ರು. ಆಗ ದಾತ್ರಿ, ಎಷ್ಟು ಜನ ಬಂದಿರುವರು, ಏನಾಗೋದು ಎಂದು ಯೋಚಿಸುತ್ತಲೇ ಹೊರಗೆ ಬಂದವಳಿಗೆ ರಾಕೇಶ್ ಒಬ್ನನ್ನ ಬಿಟ್ಟು ಮನೆಯವರು ಮಾತ್ರ ಇರುವುದನ್ನ ನೋಡಿ ಆಶ್ಚರ್ಯವಾಯ್ತು. ಆಗ ಕಲಾ, ಏನ್ ಪುಟ್ಟಿ, ಹುಡುಗನೇ ಇಲ್ವಲ್ಲ ಅನ್ಕೋತಿದ್ದೀಯಾ, ನಾವೆಲ್ಲ ನೋಡಾಗಿದೆ, ನೀನು ಹೋಗಿ ನೋಡಿ ಮಾತಾಡು, ಮಹಡಿ ಮೇಲೆ ರೂಮ್ನಲ್ಲಿದ್ದಾನೆ ಎಂದ್ರು. ದಾತ್ರಿಗೆ ಅರ್ಥವಾಗದೆ ಅಮ್ಮನ ಮುಖ ನೋಡಿದಾಗ ಅವರು ಅದನ್ನೇ ಹೇಳಿದ್ರು. ಸರಿ ಎಂದು ನಿಧಾನವಾಗಿ ಮಹಡಿ ಮೆಟ್ಟಿಲು ಹತ್ತ ತೊಡಗಿದಳು. ರೂಮಿನ ಬಾಗಿಲು ಬಳಿ ಬಂದು ಗಂಟಲು ಸರಿಪಡಿಸಿಕೊಂಡು ಒಳಗೆ ಬರ್ಬೋದಾ ಎಂದಳು. ಅಲ್ಲಿದ್ದ ಹುಡುಗ ಬನ್ನಿ ಎಂದು ತಿರುಗಿ ನುಡಿದಾಗ ದಾತ್ರಿಗೆ ಶಾಕ್ ಆಗಿ ಹಾಗೆ ನಿಂತಳು. ಭ್ರಮೆ ಇರ್ಬೋದೆಂದು ಕೈ ಚಿವುಟಿಕೊಂಡಾಗ ನೋವಾಯ್ತು. ಕನಸಲ್ಲ ಎಂದುಕೊಂಡಳು. ಅಷ್ಟರಲ್ಲಿ ಅವನು ಅವಳ ಹತ್ತಿರಕ್ಕೆ ಬಂದು ನಿಂತು, ಕನಸಲ್ಲ ಕಣೆ ಬಜಾರಿ, ನಾನೇ ಎಂದನು. ಅವನು ರಾಕೇಶ್ ಆಗಿದ್ದನು. ಅವನೇ ಮುಂದುವರಿದು, ಏನು ಗೊತ್ತಾಗ್ತಿಲ್ವಾ, ನಾನೇ ನಿನ್ನ ನೋಡೋಕೆ ಬಂದಿರೋ ಗಂಡು, ನನಗೆ ನೀನಂದ್ರೆ ತುಂಬಾ ಇಷ್ಟ, ಐ ಲವ್ ಯು ದಾತ್ರಿ ಎಂದನು. ಅವಳು ಏನು ಮಾತಾಡದೆ ನಿಂತಿದ್ದಳು. ಅಲ್ಲೇನಾಗುತ್ತಿದೆ ಎಂಬುದು ಅವಳಿಗಿನ್ನೂ ಅರ್ಥವಾದಂತಿರಲಿಲ್ಲ. ಆಗ ರಾಕೇಶ್ ನಡೆದ ಎಲ್ಲಾ ವಿಚಾರಗಳನ್ನ ಹೇಳಿ, ಈಗ ನಿನ್ನ ಅಭಿಪ್ರಾಯವೇ ಮುಖ್ಯ, ಎಲ್ಲರಿಗೂ ಒಪ್ಪಿಗೆ ಇದೆ, ನಿನಗೆ ನನ್ನ ಮದುವೆ ಆಗಲು ಒಪ್ಪಿಗೆ ಇದೆಯಾ ಎಂದು ಕೇಳಿದನು. ಅವಳ ಮೌನವನ್ನ ನೋಡಿ ರಾಕೇಶ್ ಅವಳ ಮುಖವನ್ನ ತನ್ನ ತೋರು ಬೆರಳಿನಿಂದ ಮೇಲೆತ್ತಿ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಅನ್ಕೊಳ್ಳೋದಾ, ನಿನಗೆ ಆಶ್ಚರ್ಯವನ್ನ ಇನ್ನೂ ಜೀರ್ಣಿಸಿಕೊಳ್ಳಲಾಗ್ತಿಲ್ಲವೆಂದು ಗೊತ್ತು, ನಿನಗೆ ನೋವಾಗದ ಹಾಗೆ ಜೀವನ ಪೂರ್ತಿ ಕಾಪಾಡ್ಕೋತೀನಿ, ಸಮಯ ಬೇಕಾದರೆ ತೆಗೆದುಕೋ, ನಿನಗಿಷ್ಟವಿಲ್ಲದೆ ಇದ್ರೆ ಒತ್ತಾಯಿಲ್ಲ ಎಂದನು. ದಾತ್ರಿಗೆ
ಸಂತೋಷದಿಂದ ಏನ್ ಹೇಳ್ಬೇಕೆಂದೇ ತಿಳಿಯದೆ ಅವನ ಕೈ ಹಿಡಿದು ನನಗೆ ಒಪ್ಪಿಗೆ ಇದೆ ಎಂದಳು. ಹೀಗೆಲ್ಲ ಹೇಳಿದ್ರೆ ಆಗಲ್ಲ ಎಂದು ಅವಳನ್ನ ಹತ್ತಿರ ಎಳೆದುಕೊಂಡು ತಬ್ಬಿಕೊಂಡನು. ಅವನ ಬಿಸಿ ಅಪ್ಪಿಗೆಯಲ್ಲಿ ದಾತ್ರಿ ತಾನು ಇಲ್ಲಿ ಸುರಕ್ಷಿತ ಎಂಬ ಭಾವನೆಯನ್ನ ಹೊಂದಿದಳು. ಸ್ವಲ್ಪ ಸಮಯದ ನಂತರ ರಾಕೇಶ್ನೇ ಬಾ ಕೆಳಗೋಗೋಣ, ಎಲ್ಲರಿಗೂ ನಮ್ಮ ಒಪ್ಪಿಗೆಯನ್ನ ತಿಳಿಸೋಣ ಎಂದಾಗ ನೀನೇ ಹೋಗಿ ಹೇಳು, ನನಗೆ ನಾಚಿಕೆ ಆಗುತ್ತೆ ಎಂದಳು. ಅವನು ದಾತ್ರಿಯ ಕೈ ಹಿಡಿದು ಕರೆದುಕೊಂಡು ಹೋಗಿ ನಳಿನಿಯ ಪಕ್ಕ ನಿಲ್ಲಿಸಿ, ನೋಡಿ ಅತ್ತೆ, ನಿಮ್ಮ ಬಜಾರಿ ಮಗಳಿಗೆ ಈಗ ನಿಮ್ಮೆಲ್ಲರ ಬಳಿ ಬರಲು ನಾಚಿಕೆಯಂತೆ ಎಂದಾಗ ಎಲ್ಲರೂ ಜೋರಾಗಿ ನಕ್ಕರು. ದಾತ್ರಿಯ ಮುಖ ಕೆಂಪಾಯಿತು. ಆಗ ಕಿಶೋರ್, ನೋಡಿ ಮಕ್ಕಳ, ನಿಮ್ಮಿಬ್ಬರಿಗೂ ಮದ್ವೆ ಮಾಡ್ಬೇಕೆಂಬುದು ಮೊದಲಿಂದ ನಮ್ಮ ಆಸೆಯಾಗಿತ್ತು. ಆದ್ರೆ ಅದು ನಿಮಗೆ ಒತ್ತಾಯವಾಗಬಾರ್ದೆಂದು ಇಷ್ಟೆಲ್ಲ ಮಾಡ್ಬೇಕಾಯ್ತು. ಆದಷ್ಟು ಬೇಗ ನಿಮ್ಮಿಬ್ಬರ ನಿಶ್ಚಿತಾರ್ಥ ಮಾಡೋಣ, ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ ಇಬ್ಬರು ಎಂದಾಗ ದಾತ್ರಿ ರಾಕೇಶ್ ಒಟ್ಟಿಗೆ ಎಲ್ಲರಿಗೂ ನಮಸ್ಕರಿಸಿದ್ರು. ವಿಶ್ವನಾಥಯ್ಯ ದಂಪತಿಗಳು ಮೊಮ್ಮಕ್ಕಳಿಬ್ಬರನ್ನ ಸಂತೋಷದಿಂದ ಹರಿಸಿದ್ರು. ದಾತ್ರಿಗೆ ಎಲ್ಲ ಕನಸೇನೋ ಅನಿಸುವಷ್ಟು ಆಶ್ಚರ್ಯ ಆಗಿತ್ತು. ನಳಿನಿಗೆ ಸಂತೋಷದಿಂದ ಕಣ್ ತುಂಬಿ ಬಂತು. ಅವಳಿಗೆ ನಮಸ್ಕರಿಸಿದ ಇಬ್ಬರನ್ನ ನೂರ್ಕಾಲ ಚೆನ್ನಾಗಿರಿ ಎಂದು ಹರಸಿ, ಅಲ್ಲ ಕಂದ, ನಿನ್ನ ಮನಸ್ಸಿನಲ್ಲಿರೋದನ್ನ ನನಗೆ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ ಎಂದಾಗ ದಾತ್ರಿ, ಹಾಗಲ್ಲ ಅಮ್ಮ, ನೀವೆಲ್ಲ ಇಷ್ಟಪಟ್ಟಿದ್ರಿ ಅಂದ್ರೆ ಒಳ್ಳೆಯವರೇ ಆಗಿರ್ತಾರೆ, ನಿಮಗೆ ಯಾರಿಗೂ ಬೇಜಾರು ಮಾಡಬಾರ್ದೆಂಬುದು ನನ್ನ ಉದ್ದೇಶ ಅಷ್ಟೇ. ನೀನು ನನಗಾಗಿ ಎಲ್ಲರನ್ನ ಬಿಟ್ಟು ಬಂದಿರುವಾಗ ನಾನು ನಿನಗೆ ನೋವು ಮಾಡಿದ್ರೆ ಆ ದೇವರು ಕೂಡ ಕ್ಷಮಿಸಲ್ಲ ಅಮ್ಮ ಎಂದು ನಳಿನಿಯನ್ನ ಅಪ್ಪಿಕೊಂಡಳು. ಅವಳ ಮಾತು ಕೇಳಿ ಎಲ್ಲರಿಗೂ ಗಾಬರಿ ಆಯ್ತು. ಯಾವುದನ್ನ ಹೇಳ್ಬಾರ್ದೆಂದು ನಿರ್ಧಾರ ಮಾಡಿದ್ದೆವು ಅದು ಇವಳಿಗೆ ಹೇಗೆ ತಿಳಿಯಿತು ಎಂದು ಆಶ್ಚರ್ಯವಾಯಿತು. ದಾತ್ರಿಗೆ ಅದು ಅರ್ಥವಾಗಿ, ನೀವ್ಯಾರೂ ಚಿಂತಿಸುವ ಅಗತ್ಯವಿಲ್ಲ, ಇನ್ನು ಮುಂದೆ ಹಳೆಯ ವಿಷಯಗಳು ಎಂದೂ ಮರುಕಳಿಸುವುದಿಲ್ಲ, ನನಗೆ ನನ್ನಮ್ಮ ಮತ್ತು ನೀವುಗಳೇ ಪ್ರಪಂಚ ಎಂದಳು. ಆಗ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ನಳಿನಿಗೆ ಆ ವಿಷಯ ಹೇಳಿದ್ದು ಸದಾನಂದನೆ ಎಂದು ಖಾತ್ರಿಯಾಯಿತು. ಹಾಗೆ ದಾತ್ರಿ ಮಾತು ಕೇಳಿ ನಾನು ಇವಳಿಗಾಗಿ ಎಲ್ಲರನ್ನ ತೊರೆದು ಬಂದಿದ್ದು ಸಾರ್ಥಕವಾಯಿತು ಎನಿಸಿತು. ಕೊನೆಗೂ ಮಾತೃವಾತ್ಸಲ್ಯವೇ ಗೆದ್ದಿತೆಂದು ಸಮಾಧಾನದ ನಗು ಮುಖದ ಮೇಲೆ ಚಿಮ್ಮಿತು. ಮನೆಯವರೆಲ್ಲರೂ ಖುಷಿಯಿಂದ ಒಟ್ಟಿಗೆ ಕುಳಿತು ಹಬ್ಬದೂಟ ಮಾಡಿದ್ರು. ರಾಕೇಶ್ ಕಳ್ಳ ನೋಟದಿಂದ ದಾತ್ರಿಯನ್ನೇ ನೋಡ್ತಿದ್ದ. ಅದನ್ನ ಗಮನಿಸಿದ ಕಲಾ, ರಾಕೇಶ್, ಊಟ ಮಾಡಿ ಆದ ನಂತರ ಇಬ್ಬರೇ ಕುಳಿತು ಎಷ್ಟೊತ್ತು ಬೇಕಾದ್ರೂ ಮಾತಾಡಿ, ನಾವ್ಯಾರು ಅಡ್ಡಿ ಮಾಡುವುದಿಲ್ಲ ಆಯ್ತಾ ಎಂದಾಗ ಎಲ್ಲರೂ ನಕ್ಕರು. ರಾಕೇಶನ್ಗೆ ನಾಚಿಕೆ ಆಯ್ತು. ಊಟ ಮುಗಿಸಿ ಎಲ್ಲರೂ ಸ್ವಲ್ಪ ಹೊತ್ತು ವಿಶ್ರಾಂತಿಗಾಗಿ ಮಲಗಲು ಹೊರಟರು. ದಾತ್ರಿ ಒಣಗಾಕಿದ ಬಟ್ಟೆ ತರಲು ಟೆರೆಸ್ ಮೇಲೆ ಹೋದಳು. ತಂಪಾದ ಗಾಳಿ ಬೀಸುತ್ತಿರುವುದನ್ನ ನೋಡಿ ಹಾಗೆ ಅಲ್ಲಿ ನಿಂತಳು. ಗಾಳಿಗೆ ಅವಳ ಸೀರೆಯ ಸೆರಗು ಮುಂಗುರುಳು ಹಾರಾಡ್ತಿತ್ತು. ಹಿಂದಿನಿಂದ ಬಂದ ರಾಕೇಶ್ ಅವಳನ್ನ ಅಪ್ಪಿಕೊಂಡು ತನ್ನೆಡೆಗೆ ತಿರುಗಿಸಿಕೊಂಡು ಹಣೆಗೆ ಚುಂಬಿಸಿ, ನೀನಿವತ್ತು ಸೀರೆಯಲ್ಲಿ ತುಂಬಾ ಮುದ್ದಾಗಿದ್ದೀಯೇ ಎಂದನು. ಅವಳು ನಾಚಿಕೆಯಿಂದ ಕೆಂಪಾದಳು. ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಕೊಸರಾಡತೊಡಗಿದಾಗ ಅವನ ಹಿಡಿತ ಮತ್ತೂ ಬಿಗಿಯಾಯಿತು. ಕೊನೆಗೆ ಅವಳೇ ಅವನೆದಿಗೆ ಹೊರಗಿದಳು. ಸ್ವಲ್ಪ ಸಮಯದ ನಂತರ ಅವಳನ್ನ ಬಿಟ್ಟನು. ದಾತ್ರಿ, ನಾನ್ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಎಂದಳು. ಆಗ ರಾಕೇಶ್, ಅದೇನ್ ಹೇಳು, ನಾವಿಬ್ರು ಮುಂದೆ ಮದುವೆಯಾಗಿ ಒಟ್ಟಿಗೆ ಇರ್ಬೇಕಾದವರು, ಯಾವ ಹಿಂಜರಿಕೆಯೂ ಬೇಡ ಎಂದನು. ಆಗ ದಾತ್ರಿ ನಳಿನಿಯ ಜೀವನದಲ್ಲಿ ತಾನು ಬಂದ ವಿಚಾರವೆಲ್ಲವನ್ನ ತಿಳಿಸಿದಳು. ಅದಕ್ಕೆ ರಾಕೇಶ್, ಇದರಿಂದ ನನ್ನ ನಿರ್ಧಾರ ಬದಲಾಗುವುದಿಲ್ಲ, ನೀನು ಯಾವತ್ತಿದ್ರೂ ನಳಿನಿ ಅತ್ತೆಯ ಮಗಳೇ, ಅದೊಂದೇ ಸಾಕು ನನಗೆ, ಅವರು ನನಗೆ ಅಮ್ಮನ ತರಹವೇ ಎಂದಾಗ ದಾತ್ರಿ ಖುಷಿಯಿಂದ ಅವನ ಕೆನ್ನೆಗೆ ಮುತ್ತಿಟ್ಟು ಕೆಳಗೆ ಓಡಿದಳು. ರಾಕೇಶ್ ಅವಳು ಹೋದ ಕಡೆಗೆ ನೋಡುತ್ತಾ ನಿಂತನು. ಕಿಶೋರ್ ನಿಶ್ಚಿತಾರ್ಥದ ದಿನವನ್ನ ಗೊತ್ತುಪಡಿಸಿ ತಿಳಿಸುವುದಾಗಿ ನಳಿನಿಗೆ ಹೇಳಿದ್ರು. ಎಲ್ಲರೂ ಖುಷಿಯಿಂದ ನಳಿನಿ, ದಾತ್ರಿ, ರಾಕೇಶ್ನನ್ನ ಬೆಂಗಳೂರಿಗೆ ಕಳಿಸಿದ್ರು. ಅವರಿಬ್ಬರ ಜೀವನ ಹಾಲು ಜೇನಿನಂತೆ ಇರಲೆಂದು ಹಾರೈಸೋಣ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.